ಸ್ಟಾರ್ಟಿಂಗ್ ಅಲ್ಲಿ ಪಬ್ಬಾಸ್ ಹೆಸರು ಅಂತ ಇರ್ಲಿಲ್ಲ, ಒಂದು ಐಸ್ಬರ್ಗ್ ಅಂತ ಹೆಸರಿಟ್ಟಿದ್ರು. ಕಡೆಗೆ ಅದು ಟ್ರೇಡ್ ಮಾರ್ಕ್ ಅದೆಲ್ಲ ಪ್ರಾಬ್ಲಮ್ ಉಂಟಂತ ಬೇರೆ ಹೆಸರು ನೋಡುವಾಗ ಒನ್ ಆಫ್ ದ ಚಾಯ್ಸ್ ವಾಸ್ ಪಬ್ಬ ಅಂದ್ರೆ ನನ್ನ ಡ್ಯಾಡಿದ ನಿಕ್ ನೇಮ್. ನಿಮ್ಮ ಗಡ್ಬಡ್ ಅಷ್ಟು ವಿಶೇಷ ಅಂತ ಯಾಕೆ ಅನಿಸ್ತದೆ? ಫಸ್ಟ್ ಆಫ್ ಆಲ್ ಅದೊಂದು ಕಾಂಬಿನೇಷನ್ ಉಂಟಲ್ಲ, ಅದು ವೆನಿಲಾ ಸ್ಟ್ರಾಬೆರಿ ಕೇಸರ್, ಅದೊಂದು ಕಾಂಬಿನೇಷನ್, ಒಂದು ಹಿಟ್ ಕಾಂಬಿನೇಷನ್. ಓಕೆ, ಅದರೊಟ್ಟಿಗೆ ಒಂದು ಡ್ರೈ ಫ್ರೂಟ್ಸ್ ಜೆಲ್ಲಿ ಫ್ರೂಟ್ಸ್ ಬರುವಾಗ ಅದೊಂದು ರೈಟ್ ರೆಸಿಪಿ ಆಯ್ತು. ಅಂದ್ರೆ ಅದು ಮಾಡಿದೊಂದು ಪ್ರಾಸೆಸ್ ಉಂಟಲ್ಲ, ಜನರಿಗೆ ಅದೊಂದು ತಾಗಿ ಹೋಗಿದೆ. ಸರ್, ಈಗ ತುಂಬಾ ತರದ ಫ್ಲೇವರ್ಸ್ ಎಲ್ಲ ನೀವೆಲ್ಲ ಆವಿಷ್ಕಾರ ಮಾಡಿದ್ರಿ. ಇದಕ್ಕೆ ನಿಮ್ದು ಸಪರೇಟ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಅಂತಾನೆ ಬೇರೆ ಎಲ್ಲ ಇರುತ್ತಲ್ವಾ? ಫ್ಯಾಕ್ಟ್ರಿಲಿ ಕೂತ್ಕೊಂಡು ಬೆಳಿಗ್ಗೆ ಹೋಗಿ ನಾನು ಒಂದು ಟೇಸ್ಟ್ ಮಾಡ್ಲಿಕ್ಕೆ ಉಂಟು. ಓಕೆ. ಆಮೇಲೆ ಅದ್ರಲ್ಲಿ ಚೇಂಜಸ್ ಮಾಡಿ ತುಂಬಾ ಟೈಮ್ ಹೋಗುತ್ತೆ ಒಂದು ಪ್ರಾಡಕ್ಟ್ ಮಾಡ್ಲಿಕ್ಕೆ. ಓಕೆ. ಕೆಲವು ಸರ್ತಿ 60-70 ಟ್ರಯಲ್ ಆಗುತ್ತೆ ಒಂದೊಂದು ಫ್ಲೇವರ್ ಬರ್ಲಿಕ್ಕೆ. ಅವ್ರ ಎಲ್ಲರದ್ದು ಒಪಿನಿಯನ್ ನಾವು ತಗೊಳ್ತೇವೆ. ಅಂದ್ರೆ ಡ್ರೈವರ್ ಇರ್ಬೋದು, ಅಥವಾ ಒಂದು ಕ್ಲೀನರ್ ಇರ್ಬೋದು, ಅಥವಾ ಜನರಲ್ ಮ್ಯಾನೇಜರ್, ಎಲ್ಲರೂ ಟೇಸ್ಟ್ ಮಾಡ್ತಾರೆ. ನಿಮ್ಮ ತಂದೆಯವ್ರನ್ನ ಈ ಹೊತ್ತಿನಲ್ಲಿ ನಾವು ನೆನ್ಪು ಮಾಡ್ಕೊಳ್ಳುವ, ಅವರಿಗಿಲ್ಲ. ಬಟ್ ಈ ಯಶಸ್ಸನ್ನ ಅವ್ರು ಕಣ್ಣಾರೆ ಕಂಡಿದ್ರು. ಹೌದು. ಅವ್ರು ಏನ್ ಹೇಳ್ತಿದ್ರು ನಿಮ್ಗೆ? ಸೊ ಇಫ್ ಯು ಆರ್ ಕಮಿಂಗ್ ಟು ಬಿಸ್ನೆಸ್, ಒಂದು ನೆನಪಿಡ್ಬೇಕು, ಒಂದು ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡಬಾರ್ದು. ಓಕೆ. ಮಾಡಿದ್ರೆ ಮಾಡಬೇಕು ಪರಿಸ್ಥಿತಿ ಬರ್ತದೆ, ಕಾಂಪಿಟೇಷನ್ ಬಂತು, ಇದು ಬಂತು, ಯು ಹ್ಯಾವ್ ಟು ಕ್ಲೋಸ್ ಡೌನ್ ದ ಬಿಸ್ನೆಸ್. ದಟ್ ಸಿಂಪಲ್. ಸೊ ವಾಟ್ ವಾಸ್ ದ ಥಾಟ್ ಬಿಹೈಂಡ್ ಚೇಂಜಿಂಗ್ ದ ಲೋಗೋ ಆಫ್ ಐಡಿಯಲ್? ಒಂದು ಏನಂದ್ರೆ ಎವ್ರಿ ಲೋಗೋ ಹ್ಯಾಸ್ ಒನ್ ಲೈಫ್. 10 ವರ್ಷ 15 ವರ್ಷ ದಟ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಬಟ್ ಚೇಂಜ್ ಫಾರ್ ಚೇಂಜ್ ಸೇಕ್ ಮಾಡಿದಲ್ಲ, ಅದರ ನಮಗೆ ಸೈಂಟಿಫಿಕ್ ರೀಸನ್ಸ್ ಉಂಟು. ಮತ್ತೆ ಅದರಲ್ಲಿ ನಾವು ಸ್ವಲ್ಪ ಎಲಿಮೆಂಟ್ಸ್ ತಂದಿದ್ದೇವೆ. ಡಿ ಉಂಟಲ್ಲ, ಅದು ಹೀಗೆ ಅಂತ. ಎಕ್ಸಾಕ್ಟ್ಲಿ. ಸೊ ಅದು ಫ್ಯಾಂಟಾಸ್ಟಿಕ್ ಅಂತ. ಕರ್ನಾಟಕ ರಂಜಿ ಟೀಮ್ ತುಂಬಾ ವರ್ಷ ಹಿಂದೆ ಅವರು ಫ್ಲೈಟ್ ಅಲ್ಲಿ ಬಂದು ಐಸ್ ಕ್ರೀಮ್ ತಿಂದು ಹೋಗಿದ್ದಾರೆ. ಅಂದ್ರೆ ಖಾಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಮಂಗಳೂರಿಗೆ ಬಂದು ಹಿಂದೆ ಹೋಗಿದ್ದಾರೆ. ಸೊ ಅಲ್ಲಿ ಕ್ರಿಕೆಟ್ ಒಬ್ರು ಪ್ರೇಮಿ ಅವರು ನಮ್ಗೆ ಹೇಳಿದ್ರು ಆಗಿದೆ ಅಂತ. ಸೊ ಕೆಲವೆಲ್ಲ ಖುಷಿ ಆಗುತ್ತೆ ಇಂತೆಲ್ಲ ವಿಷಯ ಎಲ್ಲ ಕೇಳುವಾಗ. ಸೊ ರಾಹುಲ್ ಗಾಂಧಿ ಅವರು ಬರುವಾಗ ಅವರು ನಮ್ಮ ಹಿಸ್ಟ್ರಿ ಕೇಳಿದ್ರು, ಯಾವಾಗ ಸ್ಟಾರ್ಟ್ ಆಗಿತ್ತು, ಮತ್ತೆ ಯಾವ್ದು ಮೋಸ್ಟ್ ಪಾಪ್ಯುಲರ್ ಐಸ್ ಕ್ರೀಮ್, ಗಡ್ಬಡ್ ಅಂದ್ರೆ ಎಂತದ್ದು, ಅದರ ಸಿಗ್ನಿಫಿಕೆನ್ಸ್ ಎಂತದ್ದು. ಸೊ ಬೇರೆ ಬೇರೆ ಐಸ್ ಕ್ರೀಮ್ ತಿನ್ನುವಾಗ ಅದರ ವಿಷಯ ಅವರು ಕೇಳ್ತಾ ಇದ್ರು. ಮತ್ತೆ ಸೆಲೆಬ್ರಿಟಿ ಅನಂತ್ ನಾಗ್ ಅವರು ಬಂದಿದ್ರು, ಡಾಕ್ಟರ್ ಬ್ರೋ ಅವರು ಬಂದು ನಮ್ದು ಒಂದು ಬ್ಲಾಗ್ ಮಾಡಿದ್ರು ಇದರ ವಿಷಯ. ಹೌದು. ಸೊ ಸೆಲೆಬ್ರಿಟೀಸ್ ಬರ್ತಾರೆ, ಇವನ್ KL ರಾಹುಲ್ ಅವರು ಬರ್ತಾ ಇರ್ತಾರೆ, ಅವರ ಗಡ್ಬಡ್ ಫೇವರೇಟ್. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಮಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಡೆಸ್ಟಿನೇಷನ್ ಗಳಲ್ಲಿ ಒಂದು ಅಲ್ಲಿ ಲಾಲ್ಬಾಗ್, ಅಂದ್ರೆ ಮಂಗಳೂರಿನ ಜಂಕ್ಷನ್ ಅಲ್ಲಿ ಇರುವಂತ ಲಾಲ್ಬಾಗ್ನ ಅಲ್ಲಿ ಬದಿನಲ್ಲಿ ಯಾವತ್ ನೋಡಿದ್ರು ನೀವು ಜನ ಜಂಗುಳಿ ನೋಡ್ತಾ ಇರ್ತೀರಲ್ಲ. ಪಬ್ಬಾಸ್ ಮತ್ತು ಐಡಿಯಲ್ ಐಸ್ ಕ್ರೀಮ್ ನ ಮುಖ್ಯಸ್ಥರಾದಂತಹ ಮುಕುಂದ್ ಕಾಮತ್ ಜೊತೆ ಇವತ್ತು ನಾವು ಕೂತ್ ಮಾತಾಡ್ತಾ ಇದ್ದೇವೆ. ಸಚ್ ಅ ಪ್ಲೆಷರ್, ಸಚ್ ಎನ್ ಆನರ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಮತ್ತೆ ಫೈನ್. ಅಲ್ಲ, ನೀವು ಇಂಟರ್ವ್ಯೂಸ್ ಎಲ್ಲ ಕೊಡ್ತೀರಾ? ಸ್ವಲ್ಪ ಕಡಿಮೆ, ಸ್ವಲ್ಪ ಮೀಡಿಯಾ ಶೈ ನಾನು. ಏನೋ ಬಟ್ ಇಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ ಜೊತೆ ಮಾತನಾಡಿದ್ ನೋಡಿದ್ರು ಇಷ್ಟೊಂದೆಲ್ಲ ಓಪನ್ ಅಪ್ ಆಗಿದ್ರಲ್ಲ, ತುಂಬಾ ಖುಷಿ ಆಯ್ತು. ಐ ಆಮ್ ಶ್ಯೂರ್ ನಮ್ಮ ಈ ಚಾಟ್ ಇಸ್ ಗೋನ್ ಟು ಬಿ ರಿಯಲಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ತುಂಬಾ ಖುಷಿ ಅನಿಸ್ತಿದೆ. ನಾನು ಹೆಚ್ಚೇನು ಅಂದ್ರೆ ಕೆಲವು ವಿಷಯಗಳಿಗೆಲ್ಲ ನಾವು ಹೆಚ್ಚು ಪೀಠಿಕೆ ಎಲ್ಲ ಕೊಡಬೇಕಾಗಿಲ್ಲ, ಬಣ್ಣ ಮೇಕಪ್ ಎಲ್ಲ ಮಾಡಬೇಕಾಗಿಲ್ಲ. ಐಡಿಯಲ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನೋಡಿ, ಅದ್ರ ಮುಖ್ಯಸ್ಥರು ಇವರೇ. ಸರ್, ಅದೇ ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಜರ್ನಿ ನೋಡ್ತಾ ಹೋದ್ರೆ ನಾನು ಪಬ್ಬಾಸ್ ಬಗ್ಗೆನೇ ಫಸ್ಟ್ ಕೇಳ್ಬೇಕು ಆ್ಯಕ್ಚುಲಿ. ಯಾಕೆ ಅಂತಂದ್ರೆ ಅದು ಜನರ ಬಾಯಲ್ಲಿರುವಂಥದ್ದು ಇವತ್ತಿಗೂ. ಮೇ ಬಿ ಐಡಿಯಲ್ ಐಸ್ ಕ್ರೀಮ್ ಅನ್ನ ತಿನ್ನದೇ ಇದ್ದವರು ಇರಬಹುದು ಏನೋ ಬೇರೆ ಕಡೆಯಲ್ಲಿ, ಬಟ್ ದೇ ನೋ ಪಬ್ಬಾಸ್, ಮೇ ಬಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ನನಗೆ ಆ ಹೆಸರೇ ವೆರಿ ಕ್ಯಾಚಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ, ಈ ಹೆಸರೇನು, ಇದು ಆರಂಭ ಆಗಿದ್ದು ಯಾವಾಗ, ಹೇಗೆ, ಯಾಕಾಯ್ತು? ಫಸ್ಟ್ ನಾನು ಐಡಿಯಲ್ ಐಸ್ ಕ್ರೀಮ್ ಹೇಗೆ ಆರಂಭ ಹೇಳ್ತೇನೆ. 1975 ಅಲ್ಲಿ ತಂದೆಯವರು May 1st, 1975ಗೆ ನಾವು ಐಡಿಯಲ್ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ್ದೆವು. ಸೊ ನೆಕ್ಸ್ಟ್ ಇಯರ್ 50 years ಆಗುತ್ತೆ. ಎಸ್, ಸೊ ಐಡಿಯಲ್ಗೆ 50 years ಆಗುತ್ತೆ. ಆಮೇಲೆ ಪಬ್ಬಾಸ್ 1996 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಪಬ್ಬಾಸ್ ಹೆಸರು ಅಂತ ಇರ್ಲಿಲ್ಲ, ಒಂದು ಐಸ್ಬರ್ಗ್ ಅಂತ ಹೆಸರಿಟ್ಟಿದ್ರು. ಕಡೆಗೆ ಅದು ಟ್ರೇಡ್ ಮಾರ್ಕ್ ಅದೆಲ್ಲ ಪ್ರಾಬ್ಲಮ್ ಉಂಟಂತ ಬೇರೆ ಹೆಸರು ನೋಡುವಾಗ ಒನ್ ಆಫ್ ದ ಚಾಯ್ಸ್ ವಾಸ್ ಪಬ್ಬ ಅಂದ್ರೆ ನನ್ನ ಡ್ಯಾಡಿದ ನಿಕ್ ನೇಮ್ ಪ್ರಭಾಕರ್ ಕಾಮತ್, ಹಾಗೆ ಅವರದು ನಿಕ್ ನೇಮ್ ಪಬ್ಬ. ಸೊ ಪಬ್ಬಾಸ್ ಅಂತ ಹೇಳು. ಸೊ ಅದು ನನ್ನ ನೀಸಿದ್ಲು, ಚಿಕ್ಕ ಮಗು, ತುಂಬಾ ಹೆಸರು ಓದು ಅವಳು ಅಂತ ಹೇಳಿದ್ಲು. ಹೌದು. ಅವಳಿಗೆ ಎಷ್ಟು ವರ್ಷ ಆಗ? ಅವಳಿಗೆ 1-2 ವರ್ಷ ಆಗ. ಸೊ 1.5 years ಅಷ್ಟೇ. ಸೊ ಆ ಟೈಮಲ್ಲಿ ವಿ ಡಿಸೈಡ್ ಟು ಕೀಪ್ ಆಸ್ ಪಬ್ಬಾಸ್. ಮಗು ಒಂದು ಎಂತ
ಒಮ್ಮೊಮ್ಮೆ ಡಿಸ್ಕಷನ್ ಆಗ್ತಾ ಇರ್ತದೆ, 5-6 ಹೆಸರು ಇರ್ತದೆ. ಸೊ ಪಬ್ಬಾಸ್ ಹೇಳುವಾಗ ಹೂ ಹೇಳಿದಕ್ಕೆ ಅದನ್ನ ಹೆಸರಿಟ್ಟದ್ ನಾವು. ಹಾಗೆ ಒಂಥರ ದೇವರೇ ಅಸ್ತು ಅಂತ ಹೇಳಿದಾಗ. ಹೌದು, ಮಕ್ಕಳನ್ನ ದೇವರು ಹೇಳ್ತಾರಲ್ಲ ಹಾಗೆ. ಸೊ 1975 2025 ಮೇ 1ನೇ ತಾರೀಕಿಗೆ 50 ವರ್ಷ. ಅದಕ್ಕೆ ಏನ್ ಸೆಲೆಬ್ರೇಷನ್ ನಿಮ್ದು? ಮಾಡ್ಬೇಕಿದ್ದೇವೆ. ಸೊ ಪ್ಲಾನ್ ಆಗ್ತಾ ಉಂಟು. ಓಕೆ. ಸೊ ನಿಮ್ ತಂದೆಯವರು ಇದನ್ನ ಆರಂಭ ಮಾಡಿದಾಗ ನಿಮಗೆ ಎಷ್ಟು ವರ್ಷ? ಆಕ್ಚುಲಿ May 1st 75 ಪ್ರಾರಂಭ ಆದದ್ದು. May 10th ನಾನು ಬಾರ್ನ್ ಆದದ್ದು, ಆಫ್ಟರ್ 9 days. ಆ ದಿನಗಳಲ್ಲಿ ಅಟ್ಲೀಸ್ಟ್ ನಿಮ್ಗೆ ಅಂದ್ರೆ ಬುದ್ಧಿ ಬರುವ ತನಕದಂತ ಹೇಳುವ ಒಂದು 10 ವರ್ಷ ನಿಮ್ಗೆ ಆಗೋ ತನಕ, ಆ ದಿನಗಳಲ್ಲಿ 1985 ಅಲ್ಲಿ ಹೆಚ್ಚು ಕಡಿಮೆ ಹೇಗಿತ್ತು ಸರ್ ಆಗ ಐಸ್ ಕ್ರೀಮ್ ವ್ಯವಹಾರಕ್ಕೆ? ಸವಾಲುಗಳೆಲ್ಲ ಏನೇನೆಲ್ಲ ಇತ್ತು? ಆಕ್ಚುಲಿ 81 ಹೇಳುವಾಗ್ಲೇ ನಮ್ದು ಸೆಕೆಂಡ್ ಪಾರ್ಲರ್ ಆಗಿದೆ. ಸೊ 81 82 ಆಗುವಾಗ ಸಹ ರಶ್ ಸ್ಟಾರ್ಟ್ ಆಗಿದೆ. ಸೊ 85ಗೆ ಫುಲ್ ಫ್ಲೆಜ್ ನಮ್ದು ಎಸ್ಟಾಬ್ಲಿಷ್ ಆಗಿತ್ತು. ಈವನ್ 80ಯಲ್ಲಿ ನಮ್ಮ ಚಿಕ್ಕ ಪಾರ್ಲರ್ ಇತ್ತು, ಒಂದು 15 ಸೀಟರಿಂದ ಶುರು ಮಾಡಿದ್ದು. ಆಮೇಲೆ ಒಂದು 50-60 ಸೀಟ್ ಮಾಡುವಾಗ ಸಹ ಅಲ್ಲಿ ಸಾಕಾಗ್ಲಿಲ್ಲ, ಹಾಗೆ GHS ರೋಡ್ ಶುರು ಮಾಡಿದ್ದು. ಓಕೆ. ಸೊ ಆಲ್ಮೋಸ್ಟ್ 85 ಫುಲ್ ಎಸ್ಟಾಬ್ಲಿಷ್ ಆಗಿದೆ ನಾವು. ಓಕೆ. ಹೌದು. ಓಕೆ. ಈ ಐಡಿಯಲ್ ಹೆಸರು ಇಟ್ಟಿದ್ದು ಯಾರು ಮತ್ತೆ ಹೇಗೆ? ಆಕ್ಚುಲಿ ಅದು ನನ್ನ ಅಜ್ಜ ಇಟ್ಟದ್ದು 1953 ಅಲ್ಲಿ. ಐಡಿಯಲ್ ಟ್ರೇಡರ್ಸ್ ಅಂತ ಇತ್ತು. ಓಕೆ. ಐಡಿಯಲ್ ಟ್ರೇಡರ್ಸ್ ಅಂದ್ರೆ ಅದು ಅವರದ್ದು ಟೈಲರಿಂಗ್ ಐಟಮ್ಸ್, ಜನರಲ್ ಸ್ಟೋರ್ಸ್, ಮತ್ತೆ ಪಾರ್ಟ್ ಟೈಮ್ ಪಟಾಕಿ ಸೇಲ್ ಮಾಡೋದಿಲ್ಲ ಇತ್ತು. ಸೊ ಅದನ್ನು ತಂದೆಯವರು ಕಂಟಿನ್ಯೂ ಮಾಡಿದ್ರು. ಆಮೇಲೆ ಕೆಲವು ಐಟಮ್ಸ್ ಆಡ್ ಮಾಡಿದ್ರು. 75 ಸೆಕೆಂಡ್ ಅಂಗಡಿ ತಕೊಂಡು ಬಾಡಿಗೆಗೆ ಅಲ್ಲಿ ಪಟಾಕಿ ಮಾರುದು ಒಂದು ಅಕ್ಟೋಬರ್ ನವೆಂಬರ್ ಅಲ್ಲಿ. ಬೇರೆ ಟೈಮ್ ಎಂತ ಮಾಡೋದು ಗೊತ್ತಾಗ್ಲಿಲ್ಲ ಅವರಿಗೆ. ಓಕೆ. ಸೊ ಅದಕ್ಕೋಸ್ಕರ ಒಂದು ಐಸ್ ಕ್ರೀಮ್ ಫ್ರೀಸರ್ ತಕೊಂಡ್ರು ಮಾರ್ಲಿಕ್ಕೆ, ಸೇಲ್ ಮಾಡ್ಲಿಕ್ಕೆ. ಅದು ಯಾರು ಸಹ ಡೀಲರ್ಶಿಪ್ ಕೊಡ್ಲಿಲ್ಲ. ಸೊ ಒಮ್ಮೊಮ್ಮೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಹೇಳ್ತೇವಲ್ಲ ಹಾಗೆ. ಮತ್ತೆ ನಾವೇ ಮಾಡುವ ಮ್ಯಾನುಫ್ಯಾಕ್ಚರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 6 ತಿಂಗಳು 8 ತಿಂಗಳು ಸ್ವಲ್ಪ ಕಷ್ಟಪಟ್ರು. ಆಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 2 ವರ್ಷ ಆಗು ಎಲ್ಲರೂ ಹೇಳುದು ಅಕ್ಟೋಬರ್ ನವೆಂಬರ್ ಕ್ಲೋಸ್ ಮಾಡುದು ಪಟಾಕಿ ಬಿಸ್ನೆಸ್ ಬರುವಾಗ. ಕರೆಕ್ಟ್. ಎಲ್ಲರೂ ಹೇಳುದು ಬೇರೆ ಇದು ಪಟಾಕಿ ಎಲ್ಲ ಕಡೆ ಸಿಗ್ತದೆ, ಐಸ್ ಕ್ರೀಮ್ ಸಿಗುದಿಲ್ಲ. ಸೊ ವಿ ಸ್ಟಾಪ್ ಇದನ್ನು ಯಾವುದು ನಮ್ದು ಪಟಾಕಿ ಸೇಲ್ಸ್ ಅನ್ನು. ಸೊ ಐಸ್ ಕ್ರೀಮ್ ಮಾತ್ರ ಕಂಟಿನ್ಯೂ ಮಾಡುದು. ಸೊ ದ ನೇಮ್ ವಾಸ್ ಗಿವನ್ ಬೈ ಮೈ ಗ್ರ್ಯಾಂಡ್ ಫಾದರ್. ಅವರ ಹೆಸರು ಸಹ ಮುಕುಂದ್ ಕಾಮತ್. ಓಕೆ. ಸಾಮಾನ್ಯವಾಗಿ ಇದು ಹಾಗೆ ಇರ್ತದೆ, ಅಜ್ಜಂದ್ರದ್ದು ಮುತ್ತಜ್ಜರ ಹೆಸರುಗಳನ್ನೆಲ್ಲ ಮಕ್ಕಳಿಗೆ ಇಡುವಂತ ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿದೆ. ನಿಮ್ಮ ಈ ಜನರೇಷನ್ ಅಂದ್ರೆ ಆ ಉದ್ಯಮಿಗಳು ಆಗಿದ್ರು ನಿಮ್ಮ ಹಿರಿಯರೆಲ್ಲರೂ ಕೂಡ, ಎಲ್ಲರೂ ಬಿಸ್ನೆಸ್ ಅಲ್ಲಿ ಇದ್ರು. ಆ ಕಾಲದಿಂದನೇ ಹೀಗೆ ಮುಂದುವರ್ಸ್ಕೊಂಡು ಬಂತು. ನಿಮ್ಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅಲ್ವಾ ಸರ್ ಇದು? ಖಂಡಿತ. ಅಂದ್ರೆ ತಂದೆಯವರದೇ ಕೇಳಿದ್ರ ನಂತರ ನೀವು ಬಿಸ್ನೆಸ್ ಬರ್ತೀಯಾ ಅಥವಾ ಹೊರಗೆ ಹೋಗ್ತೀಯಾ ಅಥವಾ ಬೇರೆ ಜಾಬ್ ಮಾಡ್ತೀಯಾ, ಹಿ ಗೇವ್ ಮಿ ಆಪ್ಷನ್. ಐ ಸೆಡ್ ಐ ವಿಲ್ ಜಾಯಿನ್ ದ ಬಿಸ್ನೆಸ್, ಎಸ್ಟಾಬ್ಲಿಷ್ ಬಿಸ್ನೆಸ್ ಉಂಟು, ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದೆ ನಾನು. ಓಕೆ. ಐಡಿಯಲ್ ಐಸ್ ಕ್ರೀಮ್ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಸಿ ಫ್ರಮ್ ಕಾಸರಗೋಡಿಂದ ಕಾರವಾರದವರೆಗೂ ಅಥವಾ ಗೋವಾ ಆಲ್ಸೋ ಅಂತ ಹೇಳ್ಬಹುದು. ಯಾಕೆ ಇದರಿಂದ ಆಚೆ ಇನ್ನೂ ಹೋಗ್ಲಿಲ್ವಾ? ನಾವು ಆಕ್ಚುಲಿ ನಮ್ದು ಫ್ಯಾಕ್ಟ್ರಿ ಎಕ್ಸ್ಪಾಂಡ್ ಒಂದು 2003 ಮಾಡಿದ್ದೆವು. ಸೊ ಆ ಟೈಮಲ್ಲಿ ನಾವು ಎಕ್ಸ್ಪಾಂಡ್ ಮಾಡಿ ಫಸ್ಟಿಗೆ ಮಂಗಳೂರಲ್ಲಿ ಮಾತ್ರ ಇತ್ತು. ನಾವು ಫುಲ್ ಕೋಸ್ಟಲ್ ಏರಿಯಾ ಕವರ್ ಮಾಡಿದ್ದೆವು. ಮತ್ತೆ ಸೊ ತುಂಬಾ ಡಿಸ್ಟ್ರಿಬ್ಯೂಟರ್ ಮಾಡಿದ್ವಿ. ಆಮೇಲೆ ನಮ್ದು ಫ್ಯಾಕ್ಟ್ರಿದು ಕೆಪಾಸಿಟಿ ಸಾಕಾಗ್ಲಿಲ್ಲ ನಮಗೆ. ಸೊ ವಿ ಆರ್ ಸರ್ಚಿಂಗ್ ಫಾರ್ ಅ ಲ್ಯಾಂಡ್, ನಮ್ಗೆ ಸಿಗ್ಲಿಲ್ಲ ತುಂಬಾ ವರ್ಷ. ಸೊ ಈಗ ನಾವು ಒಂದು ಕಿಡ್ನಿಗಳು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದೇವೆ. ನಾವೇ ಎಕ್ಸ್ಪಾಂಡಿಂಗ್. ಈಗ ಬ್ಯಾಂಗ್ಳೂರು, ಮೈಸೂರಲ್ಲಿ ಸ್ಟಾರ್ಟ್ ಆಯಿತು, ಹುಬ್ಳಿ ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ 50% ಕರ್ನಾಟಕ ಇಸ್ ಕವರ್ಡ್. ನೆಕ್ಸ್ಟ್ 2-3 years ಅಲ್ಲಿ ಕರ್ನಾಟಕ ಮಾತ್ರ ಅಲ್ಲ ಹೊರಗೆ ಹೋಗ್ತಾ ಇದ್ದೇವೆ. ಓಕೆ, ವೆರಿ ನೈಸ್. ಆ ಕಾಲದಲ್ಲಿ ನಾನು ಈ ಪ್ರಶ್ನೆನ ಆಗ್ಲೇ ಕೇಳಬೇಕಾಗಿತ್ತು, ಬಟ್ ಓಕೆ. ಆ ಕಾಲದಲ್ಲಿ ಸರ್ ನಿಮ್ಮ ಐಸ್ ಕ್ರೀಮ್ನ ಜೊತೆಗೆ ಅಂದ್ರೆ 85 ವಿಷಯ ಹೇಳ್ತಿರೋದು ನಾನು, ಆರ್ 75 85 ಅದ್ರ ಜೊತೆ ಬೇರೆ ಐಸ್ ಕ್ರೀಮ್ಸ್ ಇತ್ತು. ಸೌತ್ ಕೆನರಾದಲ್ಲಿ ಸರಿ ನೋಡ್ಲಿಕ್ಕೆ ಹೋದ್ರೆ ಖಾಲಿ ದಕ್ಷಿಣ ಕನ್ನಡದಲ್ಲೇ ಒಂದು ಉಡುಪಿ ದಕ್ಷಿಣ ಕನ್ನಡ 150-200 ಫ್ಯಾಕ್ಟ್ರಿ ಇತ್ತು. ಹೌದಾ? ಹೌದು. ಎಲ್ಲ ಚಿಕ್ಕ ದೊಡ್ಡದೆಲ್ಲ ಸೇರಿ ಸೋ ಮೆನಿ ಫ್ಯಾಕ್ಟರೀಸ್ ವೇರ್ ದೇರ್. ಅಂದ್ರೆ ಸೌತ್ ಕೆನರಾ ಜನರ ಎಂಟರ್ಪ್ರೈಸಿಂಗ್ ಅಲ್ಲ ಎಲ್ಲ ಕಡೆ. ಸೊ ಅಷ್ಟು ಕಾಂಪಿಟೇಷನ್ ಆಗ್ಲಿಂದ ಇತ್ತು, ಬಟ್ ವಿ ಆರ್ ಡಿಫರೆಂಟ್ ಫ್ರಮ್ ಅದರ್ಸ್. ಅದರಿಂದ ನಮ್ಗೆ ಅದು ಕಾಂಪಿಟೇಷನ್ ತಡ್ಕೊಳ್ಲಿಕ್ಕೆ ಆಯ್ತು. ಆ ಕಾಲದಲ್ಲಿ ನೀವು ನಿಮ್ಮ ಯಾವ ಪಾಪ್ಯುಲರ್ ಐಸ್ ಕ್ರೀಮ್ ಯಾವ್ದು ಪಾಪ್ಯುಲರ್ ಆಗಿತ್ತು ಮತ್ತೆ ಏನ್ ತುಂಬಾ ಸ್ಪೆಷಲ್ ಅಂತ ಅನ್ಸ್ತಿತ್ತು? ಅದು ಗಡ್ಬರ್ಡ್ ಇಸ್ ಎವರ್ ಗ್ರೀನ್ ಪ್ರಾಡಕ್ಟ್. ಓಕೆ. ಮತ್ತೆ ದಿಲ್ಖುಷ್, ಪಾರ್ಫೆ ಹಾಗೆಲ್ಲ ಇತ್ತು. ಮತ್ತೆ ವಿ ಆರ್ ಮೋರ್ ಇನ್ ಪಾರ್ಲರ್ಸ್. ಮೇ ಬಿ ಟಿಲ್ 98 ವರೆಗೆ ನಾವು ಪಾರ್ಲರ್ ಪ್ರಾಡಕ್ಟ್ಸ್ ಅಲ್ಲಿ ಇದ್ದೆವು. ಹೋಲ್ಸೇಲ್ ಇಂದ ಕಪ್ಸ್ ಅದೆಲ್ಲ ತುಂಬಾ ಕಡಿಮೆ ಇತ್ತು. ಕೋನ್ಸ್ ಎಲ್ಲ ಇರ್ಲಿಲ್ಲ, ಆಗ ಕ್ಯಾಂಡಿ ಅಂತ ಐಟಮ್ಸ್ ಇರ್ಲಿಲ್ಲ.
2003 ಅಲ್ಲಿ ನಾವು ಅದೆಲ್ಲ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ರಿಟೇಲ್ ಪ್ರಾಡಕ್ಟ್ಸ್ ಉಂಟಲ್ಲ, ಸೊ ನಮ್ದು 2 ಡಿವಿಷನ್ಸ್ ಉಂಟು. ಒಂದು ಪಾರ್ಲರ್, ನಿಮ್ಗೆ ಗಡ್ಬಡ್ ಅಂತ ದಿಲ್ಖುಷ್ ಅಂತ ಐಟಮ್ಸ್ ಎಲ್ಲ ಪಾರ್ಲರ್. ಮತ್ತೊಂದು ಪ್ಯಾಕ್ಡ್ ಪ್ರಾಡಕ್ಟ್ಸ್ ಲೈಕ್ ಕಂಟೈನರ್ ಇರ್ಬೋದು, ಕ್ಯಾಂಡಿ, ಕೋನ್ಸ್, ಕಪ್ಸ್, ಅದು ಕಸಾಟ ಅಂತೆಲ್ಲ ಪ್ರಾಡಕ್ಟ್ಸ್, ಅದು ಬೇರೆ ನಾವೆಲ್ಟಿ ಎಲ್ಲ ಅದೊಂದು ಬೇರೆ ಡಿವಿಷನ್. ಸೊ ಒಂದು 2 ಡಿವಿಷನ್ ಉಂಟು. ಸೊ ಟಿಲ್ 2003 ವಿ ಆರ್ ಮೋರ್ ಆಫ್ ಅ ಪಾರ್ಲರ್ ಇತ್ತು ಹಾಗೆ. ಓಕೆ, ಸೊ ನಿಮ್ಮ ಗಡ್ಬಡ್ ಆಸ್ ಆಲ್ವೇಸ್ ವಿ ಆಲ್ ನೋ ಇಟ್ಸ್ ವೆರಿ ಪಾಪ್ಯುಲರ್. ಅದು ನಿಮ್ಮ ಗಡ್ಬಡ್ ಅಷ್ಟು ವಿಶೇಷ ಅಂತ ಯಾಕೆ ಅನಿಸ್ತದೆ ಅಂತ ನಿಮ್ಮ ಮಾತುಗಳಲ್ಲಿ ಕೇಳಬೇಕು. ಫಸ್ಟ್ ಆಫ್ ಆಲ್ ಅದೊಂದು ಕಾಂಬಿನೇಷನ್ ಉಂಟಲ್ಲ, ಅದು ವೆನಿಲಾ, ಸ್ಟ್ರಾಬೆರಿ, ಕೇಸರ್, ಅದೊಂದು ಕಾಂಬಿನೇಷನ್, ಒಂದು ಹಿಟ್ ಕಾಂಬಿನೇಷನ್. ಓಕೆ, ಅದರೊಟ್ಟಿಗೆ ಒಂದು ಡ್ರೈ ಫ್ರೂಟ್ಸ್, ಜೆಲ್ಲಿ ಫ್ರೂಟ್ಸ್ ಬರುವಾಗ ಅದೊಂದು ರೈಟ್ ರೆಸಿಪಿ ಆಯ್ತು. ಅಂದ್ರೆ ಅದು ಮಾಡಿದೊಂದು ಪ್ರಾಸೆಸ್ ಉಂಟಲ್ಲ, ಜನರಿಗೆ ಅದೊಂದು ತಾಗಿ ಹೋಗಿದೆ. ಸಪೋಸ್ ವಿ ಯೂಸ್ ಇನ್ಸ್ಟೆಡ್ ಆಫ್ ಕೇಸರ್ ಬಟರ್ ಸ್ಕಾಚ್, ನೋಬಡಿ ವಿಲ್ ಈಟ್. ನಮ್ದು ಜನರಿಗೆ ಅದೇ ಒಂದು ಇದ್ರಲ್ಲಿ ಹೋಗಬೇಕು. ಎವ್ರಿ ಲೇಯರ್ ಇಸ್ ಡಿಫ್ರೆಂಟ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೇಸರ್ ಒಂದು ಮೈಲ್ಡ್ ಫ್ಲೇವರ್ ಬರ್ತದೆ, ಜೆಲ್ಲಿ ಮತ್ತು ಸ್ಟ್ರಾಬೆರಿ ಸ್ವಲ್ಪ ಸ್ಟ್ರಾಂಗರ್ ಫ್ಲೇವರ್, ಫೈನಲಿ ಫ್ರೂಟ್ಸ್ ಒಟ್ಟಿಗೆ ಒಂದು ವೆನಿಲಾ ಸಟಲ್ ಫ್ಲೇವರ್ ಬರ್ತದೆ. ಅಂದ್ರೆ ಅದೊಂದು ತಿನ್ನೋ ಒಂದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು 3 ಡಿಫ್ರೆಂಟ್ ಫ್ಲೇವರ್ಸ್ ಬರುವಾಗ ಅದು ಜರ್ನಿ ಒಂದು ಒಳ್ಳೇದು. So it's like having a good shopping experience inside the mall. Correct. ಒಂದೇ ಅಲ್ಲ, ಬೇರೆ ಇರ್ತದೆ. ಒಂದೇ ಫ್ಲೇವರ್ ಇದ್ರೆ ಬೋರ್ ಆಗುತ್ತೆ. ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ. ಅವರು ಆ ಕಾಲದಲ್ಲಿ ಗಡ್ಬಡ್ ಐಸ್ ಕ್ರೀಮಿಗೆ ಎಷ್ಟಿತ್ತು ರೇಟ್, ಈಗ ಎಷ್ಟಾಗಿದೆ? ಆಗ ಒಟ್ಟು ₹1 ಇತ್ತಂತೆ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅರೌಂಡ್ 150 ರೂಪೀಸ್ ಇದೆ. ಸೊ ಆಗ ಹಾಲಿಗೆ ಸಹ ಅಷ್ಟೇ ಇತ್ತು, 4 ಇರ್ಬೋದು, ಅದರಿಂದ ಕಡಿಮೆ ಇರ್ಬೋದು. ಸೊ ಇನ್ಫ್ಲೇಷನ್ ಒಟ್ಟಿಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಸ್ಟಿಲ್ ಇಟ್ಸ್ ಒಂದು ಮೀಲೆ ಅದು. ಗಡ್ಬಡ್ ಅಂದ್ರೆ ಒಂದು ಮೀಲ್, ಅಂದ್ರೆ ತಿಂದ್ರೆ ಬೇರೆ ಅಂತ ತಿನ್ಬೇಕಂತಿಲ್ಲ. ಸೊ ಇಫ್ ಯು ಸಿ ದಟ್ ಇಟ್ಸ್ ಸ್ಟಿಲ್ ಚೀಪ್ ಪ್ರಾಡಕ್ಟ್ ಈಟ್. ಅಂದ್ರೆ ತುಂಬಾ ಒಂದು ಊಟಕ್ಕೆ ಒಂದು 150 ರೂಪೀಸ್ ಇಡೀ ಊಟವೇ ಆಗುತ್ತೆ ಅಲ್ವಾ? ಸರ್, ಈಗ ತುಂಬಾ ತರದ ಫ್ಲೇವರ್ಸ್ ಎಲ್ಲ ನೀವೆಲ್ಲ ಆವಿಷ್ಕಾರ ಮಾಡಿದ್ರಿ. ಇದಕ್ಕೆ ನಿಮ್ದು ಸಪರೇಟ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಅಂತಾನೆ ಬೇರೆ ಎಲ್ಲ ಇರುತ್ತಲ್ವಾ? R&D ನಾನೇ ಜಾಸ್ತಿ ಮಾಡೋದು. ನಮ್ಮ ಜನ ಇದ್ದಾರೆ. ಸೊ ಡಿಸೈಡ್ ಮಾಡೋದು ಮತ್ತೆ ಒಂದೊಂದೇ ಫ್ಲೇವರ್ ಅನ್ನು ಟೇಸ್ಟ್ ಮಾಡೋದು. ಅಂದ್ರೆ ಎವ್ರಿ ಡೇ ಇರ್ತದೆ, ಎಂತಾದ್ರೂ ಒಂದು ಟ್ರಯಲ್ಸ್ ಇರ್ತದೆ. ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಹೋಗಿ ನಾನು ಒಂದು ಟೇಸ್ಟ್ ಮಾಡ್ಲಿಕ್ಕೆ ಉಂಟು. ಆಮೇಲೆ ಅದ್ರಲ್ಲಿ ಚೇಂಜಸ್ ಮಾಡಿ ತುಂಬಾ ಟೈಮ್ ಹೋಗುತ್ತೆ ಒಂದು ಪ್ರಾಡಕ್ಟ್ ಮಾಡ್ಲಿಕ್ಕೆ. ಕೆಲವು ಸರ್ತಿ 60-70 ಟ್ರಯಲ್ ಆಗುತ್ತೆ ಒಂದೊಂದು ಫ್ಲೇವರ್ ಬರ್ಲಿಕ್ಕೆ. ಆಮೇಲೆ ಕೆಲವು ಪ್ರಾಡಕ್ಟ್ ಅಷ್ಟು ಮಾಡಿ ಸಹ ಲಾಂಚ್ ಆಗುದಿಲ್ಲ. ಆಮೇಲೆ ಎಲ್ಲ ಆದ್ಮೇಲೆ ನಾವು ಸ್ಯಾಂಪಲ್ಸ್ ಎಲ್ಲ ಕೊಡ್ತೇವೆ. ಸೊ ಆಮೇಲೆ ಫಸ್ಟ್ ಇಂಟರ್ನಲ್ ಟೀಮ್ ಟೇಸ್ಟ್ ಮಾಡ್ತದೆ. ಅವ್ರ ಎಲ್ಲರದ್ದು ಒಪಿನಿಯನ್ ನಾವು ತಗೊಳ್ತೇವೆ. ಅಂದ್ರೆ ಡ್ರೈವರ್ ಇರ್ಬೋದು, ಅಥವಾ ಒಂದು ಕ್ಲೀನರ್ ಇರ್ಬೋದು, ಅಥವಾ ಜನರಲ್ ಮ್ಯಾನೇಜರ್, ಎಲ್ಲರೂ ಟೇಸ್ಟ್ ಮಾಡ್ತಾರೆ. ಒಂದು ಟೇಸ್ಟ್ ಮಾಡಿ ಒಂದು ಒಪಿನಿಯನ್ ಕೊಡ್ತೇವೆ. ಕೆಲವು ಫ್ರೆಂಡ್ಸ್ಗೆಲ್ಲ ನಾವು ಸ್ಯಾಂಪಲ್ ಕೊಡ್ತೇವೆ. ಆಮೇಲೆ ಪ್ರಾಡಕ್ಟ್ ಲಾಂಚ್ ಆಗ್ತದೆ. ಹಾಗೆ ಈ ಹೆಸರು ಇಡುವ ಪ್ರಕ್ರಿಯೆ ಹೇಗೆ? ಅದು ಇದ್ದದ್ರಲ್ಲಿ ಟಫೆಸ್ಟ್. ಇಟ್ ಡಿಪೆಂಡ್ಸ್. ಈಗ ಒಂದು ಕೆಲವು ಸರ್ತಿ ಐಟಮ್ದ ಹೆಸರು ಇರ್ತದೆ. ಈಗ ಒಂದು ಈಗ ಕಾಫಿ ಇದ್ರೆ ಕಾಫಿ ವಾಲ್, ಹಾಗೆ ಹೆಸರ ಪ್ರಕಾರ ಇಡ್ತೇವೆ. ಕೆಲವು ಪ್ಲೇಸ್ ಮೇಲೆ ಇಡ್ತೇವೆ. ಈಗ ನಾವು ಅರೇಬಿಯನ್ ಡಿಲೈಟ್ ಅಂತ ಉಂಟು, ಅದ್ರಲ್ಲಿ ಮೋರ್ ಆಫ್ ಅರೇಬಿಯನ್ ಐಟಮ್ಸ್ ಲೈಕ್ ನಿಮ್ಗೆ ಇದಿರ್ಬೋದು, ನಟ್ಸ್, ಆಮೇಲೆ ನಮ್ದು ಡೇಟ್ಸ್ ಇರ್ಬೋದು. ಸೊ ಕೆಲವು ಪ್ಲೇಸಿಗೆ ಸರಿಯಾಗಿ ಹೆಸರು ಇಡ್ತೇವೆ. ಕೆಲವು ಸರ್ತಿ ಅದು ಪ್ಲೇಸಿಗೆ ಸರಿಯಾಗಿ ಐಸ್ ಕ್ರೀಮ್ ಮಾಡ್ತೇವೆ. ಸಪೋಸ್ ವಿ ವಾಂಟ್ ಟು ಮೇಕ್ ಎ ಟರ್ಕಿಶ್ ಪ್ರಾಡಕ್ಟ್, ಯಾವ್ದು ಟರ್ಕಿಯಲ್ಲಿ ಫೇಮಸ್ ಪ್ರಾಡಕ್ಟ್ ಅದನ್ನು ಮಾಡಿ ರಿವರ್ಸ್ ಮಾಡ್ತೇವೆ. ಒಮ್ಮೊಮ್ಮೆ ಹೆಸರಿಂದ ಪ್ರಾಡಕ್ಟ್ ಮಾಡಿಸ ಉಂಟು, ಪ್ರಾಡಕ್ಟ್ ಮಾಡಿ ಹೆಸರು ಸಹ ಇಡೋದುಂಟು. ಕೆಲಸ ಒಂದು ಫನ್ನಿ ಹೆಸರು ಸಹ ಇಡ್ತೇವೆ. ಸೊ ಅದೊಂದು ಕೆಲಸ ಇರ್ತದೆ. ಒಮ್ಮೊಮ್ಮೆ ಒಂದು ಹೆಸರು ಇಡ್ಲಿಕ್ಕೆ 1 ತಿಂಗಳು ತೆಗೆದು ಸಹ ಉಂಟು. ಅಂದ್ರೆ ಕರೆಕ್ಟ್ ಹೆಸರು ಬೇಕು. ಒಮ್ಮೊಮ್ಮೆ ಅದು ಈಗ ಟ್ರೇಡ್ ಮಾರ್ಕ್ ಅದ್ರಲ್ಲಿ ತುಂಬಾ ಇಶ್ಯೂಸ್ ಬರ್ತದೆ. ಸೊ ನೋಡುವಾಗ ಎಲ್ಲ ವಿಷಯ ಆಲೋಚನೆ ಮಾಡಿ ಅದೊಂದು ಹೆಸರಿಡು ಇದ್ದದ್ರಲ್ಲಿ ಟಫೆಸ್ಟ್. ಪ್ರಾಡಕ್ಟ್ ಮಾಡೋದು ಈಸಿ, ಹೆಸರಿಡಿದ್ರೆ ಯುನಿಕ್ ಇರಬೇಕು, ಒಳ್ಳೆ ಇರಬೇಕಂತ. ಹಾಗೆ ಸೊ ಹಾಗಾದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮು ಇರ್ತದೆ, ಬಟ್ ದ ಫೈನಲ್ ಡಿಸಿಷನ್ ಇಸ್ ಟೇಕನ್ ಬೈ ಯು. ಎಸ್, ಆಲ್ ರೈಟ್ ಸರ್. ಈಗ ಸಾಮಾನ್ಯವಾದ ದೊಡ್ಡ ಹೋಟೆಲ್ಸಿಗೆಲ್ಲ ಹೋದ್ರೆ ಈ ದಿಸ್ ಹೋಟೆಲ್ ಇಸ್ ನೋನ್ ಫಾರ್ ಸಖತ್ ಇಡ್ಲಿ ಸಾಂಬಾರ್, ಉಡುಪಿ ಮಿತ್ರ ಸಮಾಜ ಇಡ್ಲಿ ಸಾಂಬಾರ್, ಇನ್ನೊಂದು ವುಡ್ಲ್ಯಾಂಡ್ಸ್ ಯಾವುದೋ ಇದಕ್ಕೆ ಮಸಾಲೆ ದೋಸೆ ಇತ್ಯಾದಿ ಇದೆಲ್ಲ. ನಿಮ್ದು ಐಸ್ ಕ್ರೀಮಿಗೇನೆ. ಹೌದು, ಅದು ಮಾಡೋರು ಒಬ್ರು ಇರ್ತಾರಲ್ಲ ಸರ್. ಆದ್ರೆ ಒಬ್ರಂತಲ್ಲ. ಸಿ, ಐಸ್ ಕ್ರೀಮ್ ಅಲ್ಲಿ ಬೇರೆ ಬೇರೆ ಪ್ರಾಸೆಸ್ ಉಂಟು. ಈಗ ಐಸ್ ಕ್ರೀಮ್ ಮಾಡುವಾಗ ಫಸ್ಟ್ ಹಾಲು, ಕ್ರೀಮ್ ಎಲ್ಲ ಯೂಸ್ ಮಾಡಿ ನಾವು ಮಿಕ್ಸ್ ಮಾಡ್ತೇವೆ. ಸೊ ಅದೊಂದು ಟೀಮ್ ಬೇರೆ ಇರುತ್ತೆ. ಮಿಕ್ಸ್ ಆದ್ರೆ ಅದರ ಮೇಲೆ ಫ್ರೂಟ್ಸ್, ನಟ್ಸ್ ಹಾಕಿ ಅದು ಫ್ರೀಸಿಂಗ್ ಪ್ರಾಸೆಸ್ ಆಗ್ತದೆ. ಸೊ ಫ್ರೀಸರ್ ಇಂದ ಅದಕ್ಕೆ ಬೇರೆ ಟೀಮ್ ಇರ್ತದೆ. ಆಮೇಲೆ ಹಾರ್ಡ್ನಿಂಗ್ ಉಂಟು, ಪ್ರಾಸೆಸ್ ಐಸ್ ಕ್ರೀಮ್ ಹಾರ್ಡ್ನರ್ಗೆ ಹೋಗ್ತದೆ. ಅಂದ್ರೆ -40 ಡಿಗ್ರಿ ಟೆಂಪರೇಚರ್ ಐಸ್ ಕ್ರೀಮ್ ಬ್ಲಾಸ್ಟ್ ಆಗ್ತದೆ. ವಿದಿನ್ 2 hours ಐಸ್ ಕ್ರೀಮ್ ರಾಕ್ ಹಾರ್ಡ್ ಆಗ್ತದೆ. ಸೊ ತುಂಬಾ ಪ್ರಾಸೆಸ್ ಉಂಟು ಇದರಲ್ಲಿ. ಜಸ್ಟ್ ಒಬ್ಬರೊಂದು
ಒಬ್ಬರೇ ಮಾಡೋದಲ್ಲ, ಇಟ್ಸ್ ಸೀರೀಸ್ ಆಫ್ ಪೀಪಲ್ ಆರ್ ದೇರ್ ಟು ಮೇಕ್ ಒನ್ ಪ್ರಾಡಕ್ಟ್. ಯಾಕೆ ಇದನ್ನ ಕೇಳಿದೆ ಅಂತಂದ್ರೆ ಸರ್, ಈಗ ನಾವು ಒಂದು ಮಸಾಲೆ ದೋಸೆ ಸಿಗುವಂತ ಒಂದು ಪಾಪ್ಯುಲರ್ ಹೋಟೆಲಿಗೆ ಹೋದ್ರೆ ನಾವು ಒಂದು 20 ಸಲ ಮಸಾಲೆ ದೋಸೆ ತಿಂದು ಅವತ್ತು 21ನೇ ಸಲ ಹೋಗಿದ್ದಾಗ ಅಲ್ಲಿ ಕುಕ್ ಚೇಂಜ್ ಆಗಿದ್ದಿದೆ, ನಮ್ಗೆ ರಪ್ಪ ಗೊತ್ತಾಗ್ಬಿಡ್ತದೆ ಇದು ಆ ಟೇಸ್ಟ್ ಇಲ್ಲ ಅಂತ. ಬಟ್ ಇದು ಹಾಗಲ್ಲ ಅಂತ ಈಗ ಗೊತ್ತಾಯ್ತು ನೋಡಿ. ಮತ್ತೆ ಇದೊಂದು ಪ್ರಾಸೆಸ್ ಉಂಟು ಅದರಲ್ಲಿ. ಈಗ ಒಬ್ಬ ಶೆಫ್ ಯೂಸ್ ಮಾಡಿದ್ರೆ ಅವನ ಮೂಡ್ ಮೇಲೆ ಅವರು ಪ್ರಾಡಕ್ಟ್ ಮಾಡ್ಬೋದು. ಆಯಿಲ್ ಜಾಸ್ತಿ ಹಾಕ್ಬೋದು, ಖಾರ ಜಾಸ್ತಿ ಆಗ್ಬೋದು, ಉಪ್ಪು ಜಾಸ್ತಿ, ಅವ್ರದ್ದು ಮೂಡ್ ಮೇಲೆ ಡಿಪೆಂಡ್ ಆಗ್ತದೆ. ನಮ್ದು ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ಪ್ರಾಸೆಸ್ ಇದರಿಂದ ಸೇಮ್ ಟೇಸ್ಟ್ ಬರುತ್ತೆ. ಸೊ ಪ್ರಾಸೆಸ್ ಇನ್ವಾಲ್ವ್ಡ್, SOP ಉಂಟು, ಅದರಿಂದ ಒಂದೇ ಟೇಸ್ಟ್ ಬರುತ್ತೆ ಯಾವಾಗ ಮಾಡಿದ್ರೆ ಸರ್. ಓಕೆ ಓಕೆ. ಸೊ ಇನ್ನು ಕೆಫೆಗೆ ಬರಬೇಕು. ನೀವು ಕೆಫೆ ಆರಂಭ ಮಾಡಿದ್ರಿ ಇತ್ತೀಚೆಗೆ ಒಂದು 10 ವರ್ಷ? ಹೌದು, ಆಲ್ಮೋಸ್ಟ್ 12 ವರ್ಷ ಅಷ್ಟೇ ಆಯ್ತು. ಕೆಫೆನಲ್ಲೂ ಕೂಡ ಯಾವತ್ತು ನಾವು ಜನಜಂಗುಳಿಯೇ ಒಂಥರ ಜಾತ್ರೆ. ಈ 2 ಜಾತ್ರೆ ನಾವು ನೋಡೋದು, ಒಂದು ಜಯಲಕ್ಷ್ಮಿ ಸಿಲ್ಕ್ಸ್, ಇನ್ನೊಂದು ನಿಮ್ಮ ಕೆಫೆ ಮತ್ತೆ ಪಬ್ಬಾಸ್ ಇತ್ಯಾದಿ. ವೆರಿ ನೈಸ್ ಥಿಂಗ್. ಕೆಫೆ ವಿಶೇಷತೆಗಳು ಯಾಕೆ ಅಂತಂದ್ರೆ ಅಲ್ಲಿ ನನ್ನ ಎಷ್ಟೋ ಜನ ಫ್ರೆಂಡ್ಸ್ಗಳು ಹೇಳ್ತಾರೆ ಅಲ್ಲಿಯ ಟೇಸ್ಟ್ ಆಗಿರ್ಬೋದು, ಆಲ್ ದಟ್ ನಮ್ಮ ಕೊಂಕಣಿ ಸ್ಟೈಲ್ ಆಫ್ ರೆಸಿಪಿ, ಇದರ ಹಿಂದಿನ ಮರ್ಮ ಏನು? ನೋಡಿ, ನಾವು ಆಸ್ ಅ ಬಿಸ್ನೆಸ್ ಮೆನ್ ನಾವು ಫುಡ್ ಅಲ್ಲಿ ಮಾತ್ರ ಇದ್ದೇವೆ, ವಿ ಆರ್ ನಾಟ್ ಡೈವರ್ಸ್ ಇನ್ ಅದರ್ ಬಿಸ್ನೆಸ್. ಸೊ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಈ ಇಂಡಸ್ಟ್ರಿಗೆ ಮಾತ್ರ. ಓಕೆ. ಸೊ ನಮ್ದು ಡೇ ಟು ಡೇ ಇನ್ವಾಲ್ವ್ಮೆಂಟ್ ಉಂಟು. ಸೊ ಎನಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದ್ರ 100% ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಆಗುತ್ತೆ. ಅಬ್ಸಲ್ಯೂಟ್ಲಿ, ಗೊತ್ತಾಯ್ತಲ್ಲ. ಸೊ ಎಂಥದೇ ಒಂದು ಇವನ್ ಕೆಫೆ ಮಾಡಬೇಕಾದ್ರೆ ನಾವು 1 ವರ್ಷ ಮೊದಲೇ ನಮ್ಮ ಆಫೀಸ್ ಮೇಲೆ ಟೆರೆಸ್ ಮೇಲೆ ಒಂದು ಕಿಚನ್ ಮಾಡಿದ್ದೆ. ಸೊ ಯಾಕಂದ್ರೆ ನಾವೇ ಅಲ್ಲಿ ಹೋಗ್ಬೇಕು ಅಂತ. ಸೊ ಎವ್ರಿ ಡೇ ಹೋಗಿ ಅಲ್ಲಿ ಟೇಸ್ಟ್ ಮಾಡಿ ಡೆವಲಪ್ ಮಾಡಿ ವಿ ಟುಕ್ 1 year ಕೆಫೆ ಸ್ಟಾರ್ಟ್ ಮಾಡಿ 1 ವರ್ಷ ಮೊದಲು ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಸೊ ಈಚ್ ಐಟಮ್ ಆಗ ಇವನ್ ಕಾಫಿ ಇರ್ಲಿ, ಕಾಫಿಗೆ 4-5 ತಿಂಗಳು ತೆಗೆದಿದ್ದೇವೆ ಮಾಡ್ಲಿಕ್ಕೆ, ಜಸ್ಟ್ ಒಂದು ಕಾಫಿ. ಮಸಾಲೆ ದೋಸೆ ಮಾಡ್ಬೇಕಾದ್ರೆ ಸಹ ಹಾಗೆ ಮನೆಯಿಂದ ತಾಯಿಯಿಂದ ರೆಸಿಪಿ ತರೋದು, ಇದು ಮಾಡೋದು. ಸೊ ಮನೇಲಿ ಆದ ಟೇಸ್ಟೇ ಅಲ್ಲಿ ಬರಬೇಕು. ಸೊ ಎಂಥದ್ದು ಮನೆಯಲ್ಲಿ ಮಾಡ್ತೇವೆ ಅಥವಾ ಹೋಮ್ ಮೇಡ್ ಉಂಟಲ್ಲ, ಅದನ್ನೇ ಆದಷ್ಟು ತರಲಿಕ್ಕೆ ನೋಡಿದ್ದು. ಸೊ ಎವ್ರಿ ಪ್ರಾಡಕ್ಟ್ ಅವಸರದಲ್ಲಿ ನಾವು ಸ್ಟಾರ್ಟ್ ಮಾಡೋದಿಲ್ಲ. ಸೊ ವಿ ಟೇಕ್ ಲಾಂಗ್ ಟೈಮ್. ಅಂದ್ರೆ ನಮ್ಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಲಾಂಚ್ ಮಾಡ್ತೇವೆ. ಒಂದು ಪ್ರಾಡಕ್ಟ್ ಒಂದು ಮಾರ್ಕೆಟ್ ಡಿಮಾಂಡ್ ಉಂಟು, ಬೇಕೇ ಹೇಳ್ತಾರೆ. ಒಂದು ಫ್ಲೇವರ್ ಇರ್ಬೋದು, ಒಂದು ತಿಂಡಿ ಇರ್ಬೋದು, ಅನ್ಲೆಸ್ ವಿ ಆರ್ ಸ್ಯಾಟಿಸ್ಫೈಡ್ ಇಟ್ ವಿಲ್ ನಾಟ್ ಬಿ ಲಾಂಚ್ಡ್. ವಾಟ್ ಮಾರ್ಕೆಟ್ ಅಲ್ಲಿ 100ರಲ್ಲಿ 90 ಕಸ್ಟಮರ್ ಕೇಳಬಹುದು, ಬಟ್ ವಿ ವಿಲ್ ನಾಟ್ ಲಾಂಚ್ ಅನ್ಲೆಸ್ ವಿ ಆರ್ ಸ್ಯಾಟಿಸ್ಫೈಡ್. ನಾವು ಸ್ಯಾಟಿಸ್ಫೈ ಆದ್ರೆ ಮಾತ್ರ ಜನರಿಗೆ ಕೊಡೋದು. ಯಾಕಂದ್ರೆ ಅದು ಸರಿಯಲ್ಲ. ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಸ್ಟಮರ್ ತಿನ್ನೋದು ಸರಿಯಲ್ಲ. ಸೊ ಎಲ್ಲ ಪ್ರಾಡಕ್ಟ್ ಹಿಂದೆ ನಮ್ದೊಂದು ಇದು ಬೇಕೇ ಬೇಕು. ಅಂದ್ರೆ ನಾವು ವಿ ಶುಡ್ ಫೀಲ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಪ್ರಾಡಕ್ಟ್, ದೆನ್ ವಿಲ್ ಲಾಂಚ್ ದ ಪ್ರಾಡಕ್ಟ್. ಹಾಗೆ. ಓಕೆ. ಮಂಗಳೂರಲ್ಲಿ ಎಷ್ಟು ಕೆಫೆ ಇದೆ? 5 ಪಾರ್ಲರ್ ಇದೆ ನಮ್ದು. ಮಂಗಳೂರಲ್ಲಿ ಮಾತ್ರ ಮಾಡಿದಿರಲ್ಲ, ಬೇರೆ ಕಡೆಯವರು ಎಲ್ಲ? ಸದ್ಯಕ್ಕೆ ಹೊರಗೆ ಮಾಡಲಿಲ್ಲ, ಎಲ್ಲ ಪ್ಲಾನ್ಸ್ ಇದೆ. ಓಕೆ. ಇನ್ನು ಮುಖ್ಯವಾಗಿ ಒಂದು 3-4 ತಿಂಗಳ ಹಿಂದೆ ಬಂದಂತ ನಿಮ್ಮ ಜಾಹೀರಾತಿನ ಬಗ್ಗೆ ನಾನು ಕೇಳಬೇಕು ಸರ್. ಸಖತ್ತಾಗಿತ್ತು ಅದು. ನೀವೆಲ್ಲ ಪಾಪ್ಯುಲರ್ ಸೆಲೆಬ್ರಿಟಿಗಳನ್ನೆಲ್ಲ ಇಟ್ಕೊಂಡು ಅವ್ರು ನಿಮ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡೋದು. ಇದು ನಿಮ್ದೇನ ಕಾನ್ಸೆಪ್ಟ್? ಅದು ನಿಮ್ದೇನ? ಅದು ಅಲ್ಲ, ಟೀಮ್ ಇತ್ತು ನಮ್ದು. ಸೊ ವಾಟ್ ವಾಸ್ ದ ಥಾಟ್ ಬಿಹೈಂಡ್ ಚೇಂಜಿಂಗ್ ದ ಲೋಗೋ ಆಫ್ ಐಡಿಯಲ್? ಯಾಕಾಗಿ, ಏನು? ಒಂದು ಏನಂದ್ರೆ ಎವ್ರಿ ಲೋಗೋ ಹ್ಯಾಸ್ ಒನ್ ಲೈಫ್. ಓಕೆ, ಒಂದು 10 ವರ್ಷ 15 ವರ್ಷ ದಟ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಬಟ್ ಚೇಂಜ್ ಫಾರ್ ಚೇಂಜ್ ಸೇಕ್ ಮಾಡಿದಲ್ಲ, ಅದರ ನಮಗೆ ಸೈಂಟಿಫಿಕ್ ರೀಸನ್ಸ್ ಉಂಟು. ಓಲ್ಡ್ ಲೋಗೋ ವಾಸ್ 2 colored, ಬ್ಲೂ ಅಂಡ್ ರೆಡ್. ಓಕೆ, ಅದರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲ ಸರ್ಫೇಸ್ ಮೇಲೆ ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ. ಸಪೋಸ್ ಒಂದು ಬ್ಲಾಕ್ ಕಂಟೈನರ್ ಉಂಟು, ಅಲ್ಲಿ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ, ವೈಟ್ ಪ್ಯಾಚ್ ಹಾಕಿ ಮಾಡಬೇಕು. ಪ್ಲಸ್ ಇಟ್ ವಾಸ್ ಎ ಸ್ಕ್ವೇರ್ ಲೋಗೋ. ಸ್ಕ್ವೇರ್ ಅನ್ನು ರೆಕ್ಟಾಂಗಲ್ ಒಳಗೆ ಕುತ್ಕೊಳಿಸಿದ್ರೆ ಇಟ್ ಲುಕ್ಸ್ ವೆರಿ ಸ್ಮಾಲ್. ಸೊ ಮತ್ತೆ ಅದು ಬ್ಲೂ ರೆಡ್ ಒಳಗೆ ಐಡಿಯಲ್ ಬರೋದುಂಟು. ಸೊ ವಿಸಿಬಿಲಿಟಿ ಕಡಿಮೆ. ಸೊ ಈಗದ ಲೋಗೋ ಟೈಪೋಗ್ರಾಫಿಕ್ ಫಾಂಟ್ ಹೇಳ್ತಾರೆ, ಅಂದ್ರೆ ಅದು ಅಗಲ ಉಂಟು ಮತ್ತೆ ಲೆಟರ್ಸ್ ಯೂಸ್ ಮಾಡಿದ್ರು. ಸೊ ಇಲ್ಲೇ ಯೂಸ್ ಮಾಡಬಹುದು. ಸಪೋಸ್ ವೈಟ್ ಅಲ್ಲಿ ಬ್ಲಾಕ್ ಆಗಿ ಯೂಸ್ ಮಾಡಬಹುದು, ಬ್ಲಾಕ್ ಅಲ್ಲಿ ವೈಟ್ ಆಗಿ. ಸೊ ಎನಿ ಕಲರ್ ಕ್ಯಾನ್ ಬಿ ಯೂಸ್ಡ್. ಸೊ ಪ್ರಾಕ್ಟಿಕಲಿ ಯೂಸ್ ಮಾಡೋಕೆ ತುಂಬಾ ಈಸಿ ಆಗ್ತದೆ. ಮತ್ತೆ ಅದರಲ್ಲಿ ನಾವು ಸ್ವಲ್ಪ ಎಲಿಮೆಂಟ್ಸ್ ತಂದಿದ್ದೇವೆ. ಡಿ ಉಂಟಲ್ಲ, ಅದು ಹೀಗೆ ಅಂತ. ಎಕ್ಸಾಕ್ಟ್ಲಿ. ಸೊ ಅದು ಫ್ಯಾಂಟಾಸ್ಟಿಕ್ ಅಂತ. ಸೊ ಡಿ ಮೊನೋಗ್ರಾಮ್ ಮಾಡಿದ್ದೇವೆ ಅದೇ ಲೋಗೋದಲ್ಲಿರುವ ಡಿ ಅನ್ನು. ಸೊ ಅದು ಇದನ್ನ ನೋಡಿದ್ರೆ ಸಹ, ಈ ಡಿ ಲೋಗೋವನ್ನು ನೋಡಿದ್ರೆ ಸಹ ಐಡಿಯಲ್ ಅಂತ ಗೊತ್ತಾಗುತ್ತೆ. ಐಡಿಯಲ್ ಓದ್ಬೇಕಂತ ಇಲ್ಲ. ಇನ್ನು ಲಾಂಗ್ ರನ್ ಜನರಲ್ ಸಬ್ ಕಾನ್ಶಿಯಸ್ ಅಲ್ಲಿ ತಲೆಗೆ ಹೋಗ್ತದೆ. ಸೊ ತುಂಬಾ ಅದು ಒಂದು ಟೈಮ್ ತಗೊಂಡಿದ್ದೇವೆ ಇದು ಮಾಡ್ಲಿಕ್ಕೆ. ಸೊ ಇದರಿಂದ ಪ್ರಾಕ್ಟಿಕಲ್ ಅಡ್ವಾಂಟೇಜ್ ಉಂಟು, ಮತ್ತೊಂದು ಬ್ರ್ಯಾಂಡ್ ಇಮೇಜ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ? ಐಡಿಯೋ ಅಂತ ನಾವು ಕೇಳಿದ್ದೇವೆ ಹೊಸ. ಹೌದು, ಅದು ಐಡಿಯಲ್ಗೂ ಐಡಿಯೋಗೂ ಏನು ವ್ಯತ್ಯಾಸ? ಐಡಿಯೋ ನಮ್ದು ಪ್ರೀಮಿಯಂ ರೇಂಜ್ ಆಫ್ ಐಸ್ ಕ್ರೀಮ್ಸ್ ಸೆಪರೇಟ್ ಹೆಸರು ಕೊಟ್ಟಿದೆ. ಸೊ ಆಲ್ ಪ್ರೀಮಿಯಂ ಐಸ್ ಕ್ರೀಮ್ಸ್ ಕಮ್ ಅಂಡರ್ ಐಡಿಯೋ. ಹಾಗೆ ಸಬ್ ಬ್ರ್ಯಾಂಡ್ ಒಂದು ಮಾಡಿದ್ದೇವೆ ಹಾಗೆ.
ಓಕೆ, ಪ್ರೀಮಿಯಂ ಒಂದು ಐಡಿ ಒಂದು ಪ್ರೀಮಿಯಂ ಅಂತ ಲೆಕ್ಕ. ಅಂದ್ರೆ ನಾರ್ಮಲ್ ಕಿಂತ ಸ್ವಲ್ಪ ಹೈಫೈ. ಹೌದು ಹೌದು, ಸಿಇಒ ಲೆವೆಲ್ ಅವ್ರು, MD CEO. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅಷ್ಟೇ ಪ್ರೀಮಿಯಂ ನಟ್ಸ್ ಅದೆಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗೆ ಐಡಿಯನ್ನು ಒಂದು ಬೇರೆ ಒಂದು ಮಾಡುವ, ಸಬ್ ಬ್ರ್ಯಾಂಡ್ ಮಾಡುವ ಅಂತ ಮಾಡಿದ್ರು. ಹಾಗೆ ಮೇ ಬಿ ತುಂಬಾ ಬಾಲಿಶ ಈ ಪ್ರಶ್ನೆ ಅಂತ ಅನ್ಸುತ್ತೋ, ಐ ಡೋಂಟ್ ನೋ. ಬಟ್ ಈಗ ವಿರಾಟ್ ಕೊಹ್ಲಿಗೆ ಹೌದು, ದೇಶದ ಯಾವ ಮೂಲೆಗೆ ಹೋದ್ರು ಕೂಡ ಹಿ ಈಸ್ ಟ್ರೀಟೆಡ್ ಆಸ್ ದ ಸೇಮ್ ಬಿಗ್ಗೆಸ್ಟ್ ಸೆಲೆಬ್ರಿಟಿ ಆ್ಯಂಡ್ ಆಲ್ ದಟ್. ಈಗ ನಿಮ್ಮ ಐಡಿಯಲ್ ಐಸ್ ಕ್ರೀಮ್ ಅಥವಾ ನಿಮ್ಮ ಪಬ್ಬಾಸ್ ಅಥವಾ ಐಡಿಯಲ್ ಕೆಫೆ ಹ್ಯಾಪನ್ಸ್ ಟು ಬಿ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ದಕ್ಷಿಣ ಕನ್ನಡ. ಸರ್, ಆ ಫೀಲಿಂಗ್ ಅಂತ ಒಂದಿರುತ್ತಲ್ಲ, ಭಾವ ಅಥವಾ ಭಾವನೆ, ಅದು ಹೇಗೆ? ಅದನ್ನೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ ನಿಮ್ಮ ಹತ್ರ? ಅದು ತುಂಬಾ ಖುಷಿ ಕೊಡ್ತದೆ, ಯಾಕಂದ್ರೆ ಜನರ ಪ್ರೀತಿ ಇದೆಲ್ಲ ತುಂಬಾ ಖುಷಿ ಕೊಡ್ತದೆ. ಅಷ್ಟೇ ಜವಾಬ್ದಾರಿಸು ಉಂಟು ಅದಕ್ಕೆ. ಅದು ಮೇಂಟೈನ್ ಮಾಡೋದು ಅಥವಾ ಅದನ್ನ ಗ್ರೋ ಮಾಡೋದು ತುಂಬಾ ಜವಾಬ್ದಾರಿಸು ಉಂಟು. ಯಾಕಂದ್ರೆ ಜನರ ಅಷ್ಟೊಂದು ವಿಶ್ವಾಸ ಇರುವಾಗ ಅದಕ್ಕೆ ಸರಿಯಾಗಿ ನಾವು ಸೇರ್ಬೇಕು. ಸೊ ಒಂದು ಬಾರಿ ಖುಷಿ ಕೊಟ್ಟಿದೆ ಇಷ್ಟು ವರ್ಷದ ಜನರ ಪ್ರೀತಿ. ಆಲ್ಮೋಸ್ಟ್ 49 years ಇಂದ ಅಷ್ಟೇ ಜನರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಮ್ಗೆ. ಸೌತ್ ಕೆನರಾ, ಆಲ್ ಓವರ್ ಇಂಡಿಯಾದಿಂದ ಎಲ್ಲರ ಜನರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಫೋರ್ ಐ ಕಮ್ ಟು ಸಮ್ ಕ್ವಿಕ್ ಕ್ವೆಶನ್ಸ್, ನಿಮ್ಮ ತಂದೆಯವ್ರನ್ನ ಈ ಹೊತ್ತಿನಲ್ಲಿ ನಾವು ನೆನಪು ಮಾಡ್ಕೊಳ್ವ? ಅವರಿಗಿಲ್ಲ, ಬಟ್ ಈ ಯಶಸ್ಸನ್ನು ಅವ್ರು ಕಣ್ಣಾರೆ ಕಂಡಿದ್ರು. ಹೌದು. ಅವ್ರು ಏನು ಹೇಳ್ತಿದ್ರು ನಿಮಗೆ? ಅಂದ್ರೆ ಅವರಿಂದ ನಿಮ್ಗೆ ಆಗಾಗ ಕಿವಿ ಮಾತುಗಳು ಬರ್ತಿತ್ತ, ನಾಳೆ ನೀನ್ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ವಾಟ್ ವಾಸ್ ದ ಥಿಂಗ್ಸ್ ದಟ್ ಯು ವರ್ ಟ್ರೈಂಗ್? ಫಸ್ಟ್ ಬಿಸ್ನೆಸ್ ಅಲ್ಲ, ಸ್ಕೂಲಲ್ಲಿ ಇರುವಾಗ ಒಂದು ವಿಷಯ ಹೇಳಿದ್ರು. ಸೊ ಇಫ್ ಯು ಆರ್ ಕಮಿಂಗ್ ಟು ಬಿಸ್ನೆಸ್, ಒಂದು ನೆನಪಿಡ್ಬೇಕು, ಒಂದು ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡಬಾರ್ದು. ಓಕೆ, ಮಾಡಿದ್ರೆ ಮಾಡಬೇಕು ಪರಿಸ್ಥಿತಿ ಬರ್ತದೆ, ಕಾಂಪಿಟೇಷನ್ ಬಂತು, ಇದು ಬಂತು, ಯು ಹ್ಯಾವ್ ಟು ಕ್ಲೋಸ್ ಡೌನ್ ದ ಬಿಸ್ನೆಸ್. ದಟ್ ಸಿಂಪಲ್. ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿ ಬಿಸ್ನೆಸ್ ಮಾಡಬೇಡ. ಮಾಡಿದ್ರೆ ಮಾಡಬೇಕಾದ್ರೆ ಅದು ಬಿಸ್ನೆಸ್ ಕ್ಲೋಸ್ ಮಾಡುವಂತ, ಅದೊಂದು ಫಸ್ಟ್ ಕಿವಿ ಮಾತು ಅವ್ರದ್ದು. ಹಾರ್ಡ್. ಹೌದು. ಆಮೇಲೆ ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ, ಜನರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಾಗ ಮಾಡಬೇಕು ಅಂತ. ಯಾವ್ದು ಕೆಲಸ ಮಾಡಿದ್ರೆ 100% ಅದರಲ್ಲೇ ಎಫರ್ಟ್ಸ್ ಹಾಕಿ ಮಾಡಬೇಕು. ಸೊ ಮತ್ತೊಂದು ಸಿಂಪಲ್ ಲಿವಿಂಗ್ ಸಿಂಪಲ್ ಲೈಫನ್ನು ಲೀಡ್ ಮಾಡಬೇಕು. ಸೊ ಅವರೊಂದೊಂದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಈ ಲೆಟ್ ಎ ವೆರಿ ಸಿಂಪಲ್ ಲೈಫ್. ಗೊತ್ತಾಯ್ತಲ್ಲ, ಅವರನ್ನು ನೋಡಿದ್ರೆ ಗೊತ್ತಾಗ್ತಿರ್ಲಿಲ್ಲ ಅವರು ಇಸ್ ಓನರ್ ಆಫ್ ಐಡಿಯಲ್, ಅಷ್ಟು ಸಿಂಪಲ್ ಆಗಿದ್ರು ಅವರು. ಸೊ ಅದು ಇಡೀ ಫ್ಯಾಮಿಲಿಗೆ ನಮ್ಗೆ ಅವರು ಹಾಗೆ ಇರಬೇಕು ಎಲ್ಲ. ಫಿಲಾಂಥ್ರಫಿ ಅವ್ರದ್ದು ತುಂಬಾ ಇತ್ತು. ಬಟ್ ಹೇಳಿಕೊಡ್ತಾರೆ, ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಅವ್ರು ಮಾಡೋದು. ಕೆಲವೆಲ್ಲ ಅವರ ಡೆತ್ ನಂತರ ನಂಗೆ ಗೊತ್ತಾಯ್ತು ಇದೆಲ್ಲ ಅವ್ರು ಮಾಡ್ತಿದ್ರಂತ. ಸೊ ಅಷ್ಟು ಸೀಕ್ರೆಟ್ಲಿ ಮಾಡ್ತಿದ್ರು ಅವರು. ಆ ಲಿಗಸಿ ಈಗ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಿ. ಹೌದು, ಸ್ವಲ್ಪ ಅದು ಮಾಡ್ಲೇಬೇಕಂದ್ರೆ ಒನ್ಸ್ ನಾವು ಒಂದು ಸೊಸೈಟಿಯಿಂದ ನಮ್ಗೆ ಬರುವಾಗ ಅದಕ್ಕೆ ಹಿಂದೆ ಸ್ವಲ್ಪ ಕೊಡ್ಲೇಬೇಕು ನಾವು. ಯಾಕಂದ್ರೆ ಅದು ಫಿಲಾಂಥ್ರಪಿ ಮಾಡ್ಲೇಬೇಕು. ವೆನ್ ಯು ಆರ್ ಇನ್ ದ ಬಿಸ್ನೆಸ್ ಇರಲಿ ಯಾವುದೇ ಇರಲಿ, ಅದು ನಮ್ಗೆ ಸಿಕ್ಕಿದ ವೆಲ್ತ್ ಅನ್ನು ಸ್ವಲ್ಪ ಶೇರ್ ಮಾಡ್ಬೇಕು ನಾವು. ಹಾಗೆ ಡೆಫಿನೆಟ್ಲಿ. ಓಕೆ ಸರ್, ಇನ್ನು ಕೆಲವು ಕ್ವಿಕ್ ಕ್ವೆಶನ್ಸ್ ನಿಮ್ಮಿಂದ ನನಗೆ ಉತ್ತರ ಬೇಕು. ಈಗ ಟೋಟಲ್ ಎಷ್ಟು ನಿಮ್ಮ ಫ್ಲೇವರ್ಸ್ ಎಷ್ಟಿದೆ? ಅರೌಂಡ್ 40 ಇದೆ. 40. ಟಕ ಅಂತ ಹೇಳ್ತಾ ಹೋಗಿ ನೋಡುವ. ಯೋರ್ ಟೈಮ್ ಸ್ಟಾರ್ಟ್ಸ್ ರೈಟ್ ನೌ. ಬೇಡ ಅಂತ ಹೇಳಿ ನೋಡುವ ಎಷ್ಟಾಗುತ್ತೆ ನೋಡುವ. ಇಷ್ಟು ಟೈಮ್ ಒಳಗೆ ಅಂತ ಆ ತರ ಏನಿಲ್ಲ, ಎಷ್ಟು ನಿಮಗೆ ನೆನಪಾಗ್ತದೆ ಹೇಳ್ತಾ ಹೋಗಿ. ಓಕೆ, ವೆನಿಲಾ, ಸ್ಟ್ರಾಬೆರಿ, ಕೇಸರಿ, ಅರೇಬಿಯನ್ ಡಿಲೈಟ್, ಟರ್ಕಿಶ್ ಡಿಲೈಟ್, ಮತ್ತೆ ಅಮೇರಿಕನ್ ನಟ್ಸ್, ಮಡಗಾಸ್ಕರ್ ವೆನಿಲಾ, ಆಮೇಲೆ ಚಾಕ್ಲೇಟ್, ಮತ್ತೆ ಬೆಲ್ಜಿಯನ್ ಚಾಕ್ಲೇಟ್, ಆಮೇಲೆ ಸ್ವಿಸ್ ಚಾಕ್ಲೇಟ್, ಪಿಂಕ್ ಪ್ಯಾಷನ್, ಮ್ಯಾಂಗೋ, ಅಂಜೀರ್, ಬ್ಲ್ಯಾಕ್ ಕರೆಂಟ್, ಐರಿಷ್ ಕಾಫಿ, ದಿಲ್ಕುಶ್, ಗಡ್ಬಡ್, ಪರ್ಫೆಕ್ಟ್, ಬನಾನಾ ಸ್ಪ್ಲಿಟ್, ಚಾಕ್ಲೇಟ್ ಡ್ಯಾಡ್. 21 ಹೇಳ್ಬೋದು. ದಟ್ಸ್ ಓಕೆ. ಆಲ್ರೈಟ್ ಸರ್, ಈಗ ನೀವು ಡೈಲಿ ಐಸ್ ಕ್ರೀಮ್ ತಿಂತೀರಾ? ಹೌದಾ? ಅಂದ್ರೆ ಟೇಸ್ಟಿಂಗ್ ಇರುತ್ತೆ. ಸೊ ಡಿಫ್ರೆಂಟ್ ಹೊಸ ಪ್ರಾಡಕ್ಟ್ ಬರ್ತದೆ ಅಥವಾ ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತೇವೆ. ಐಸ್ ಕ್ರೀಮ್ ತಿನ್ನೋದು ತುಂಬಾ ಪ್ರೀತಿ ನಂಗೆ ಬೋರ್ ಆಗ್ಲಿಲ್ಲ ಐಸ್ ಕ್ರೀಮ್ ತಿಂದು ಇಷ್ಟು ವರ್ಷದಿಂದ. ನೆವರ್. ಸೊ 365 days ನೀವು ತಿನ್ನೋದಕ್ಕೆ ರೆಡಿ ಇರ್ತೀರಿ? ಡೆಫಿನೆಟ್ಲಿ ವೇಟ್ ಇದಕ್ಕೆಲ್ಲ ನಾನು ಟೇಸ್ಟ್ ಮಾಡ್ತೇನೆ. ನಂಗೆ ತುಂಬಾ ಪ್ರೀತಿ ಐಸ್ ಕ್ರೀಮ್, ತುಂಬಾ ಪ್ರೀತಿ. ಬೋರ್ ಆಗ್ಲಿಲ್ಲ. ಇವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಐಸ್ ಕ್ರೀಮ್ ಬೋರ್ ಆಗ್ಲಿಲ್ಲ. ಓಕೆ. ಸೊ ಇಷ್ಟು ಫ್ಲೇವರ್ ಅಲ್ಲಿ ನಿಮ್ಮ ಪ್ರೀತಿಯ ನೆಚ್ಚಿನ ಫ್ಲೇವರ್ ಯಾವುದು? ವೆನಿಲಾ. ಅಂದ್ರೆ ಬೇರೆ ಇತ್ತು, ಅಂದ್ರೆ ಕೆಲ ಚಿಕ್ಕ ಚಾಕ್ಲೇಟ್ ಇರ್ಬೋದು. ಫೈನಲಿ ಈಗ ನಂಗೆ ವೆನಿಲಾ ಇಸ್ ದ ಮೋಸ್ಟ್ ಫೇವರೇಟ್. ಎಲ್ಲ ಪ್ರೀತಿ ಉಂಟು, ಯಾವ ಫ್ಲೇವರ್ ಬ್ಯಾಡ್ ಅಂತ ಆಗುದಿಲ್ಲ. ಸೊ ಇಟ್ಸ್ ಲೈಕ್ ಬಟರ್ಸ್ಕಾಚ್ ಪ್ರೀತಿ ಇದೆ, ಚಾಕ್ಲೇಟ್ಸ್ ಇದೆ, ವೆನಿಲಾಸ್ ಇದೆ. ಬಟ್ ವೆನಿಲಾ ಇಸ್ ಲೈಕ್ ಎವರ್ ಗ್ರೀನ್ ಫ್ಲೇವರ್. ನಮ್ದು ಸಹ ಒಂದು ಟ್ರೇಡ್ ಮಾರ್ಕ್ ಫ್ಲೇವರ್ ಹೇಳ್ಬೋದು. ಅದಂದ್ರೆ ಅಷ್ಟೊಂದು ನಮ್ದು ವೆನಿಲಾ ಅದೆಲ್ಲ
ತುಂಬಾ ಇನ್ವಾಲ್ವ್ ಮಾಡಿದ್ದೀನಿ. ನನ್ನ ಒಂದು ವೆನಿಲಾ ಒಂದು ಒಳ್ಳೆ ಮಾಡ್ಲಿಕ್ಕೆ ಉಂಟಲ್ಲ, ತುಂಬಾ ಇನ್ವಾಲ್ವ್ಮೆಂಟ್ ಉಂಟಲ್ಲ ನಂದು. ಸೊ ಅದರಿಂದ ಯಾವುದೇ ಒಂದು ಐಸ್ ಕ್ರೀಮ್ ಕಂಪನಿ ನಾವು ಬೇರೆ ಒಂದು ಕಾಂಪಿಟೇಟರ್ ಟೇಸ್ಟ್ ಮಾಡೋದಂದ್ರೆ ಫಸ್ಟ್ ವೆನಿಲಾವನ್ನು ಮಾಡೋದು ಮಾಡ್ತಾರಲ್ವಾ. ಅದು ಸರಿ ಇದ್ರೆ ಫಸ್ಟ್ ಬೇರೆ ಪ್ರಾಡಕ್ಟ್ ಸರಿ ಲೆಕ್ಕ. ಸೊ ವೆನಿಲಾ ಇಸ್ ದ ಬೇಸ್ ಎಂತ ಮಾಡುದು. ಹೌದು, ನೀವು ಈ ಇನ್ಸಿಡೆಂಟ್ ಹೇಳಿದಾಗ ನನಗೆ ನನ್ನದೇ ಒಂದು ಇನ್ಸಿಡೆಂಟ್ ನೆನಪಾಯ್ತು. ಏನಂದ್ರೆ ಅರ್ಲಿಯರ್ ವೆನ್ ಐ ವಾಸ್ ವರ್ಕಿಂಗ್ ಇನ್ ರೇಡಿಯೋ 92.7 ಬಿಗ್ FM ಅಲ್ಲಿ ಗುರು ಕಿರಣ್ ಅವರು ಪದೇ ಫೋನ್ ಮಾಡ್ತಿದ್ರು. ಫೋನ್ ಮಾಡಿ ಅವು ಎನ್ನ ಪದ್ಯ ಎಂಚಾಪ ಒಂದುಂಡು ಒಳ್ಳೆ ಹೋಗ್ತಿದೆ ಸರ್, ಎಷ್ಟು ಸಲ ಹಾಕ್ತಿದ್ದೀರಾ, ಇಷ್ಟು ಸಲ. ಓಕೆ, ಒಂದ್ಸಲ ನಾನು ಕೇಳಿದ್ದೆ ಅವರಿಗೆ, ನೀವು ನಿಮ್ಮ ಪದ್ಯ ಬಂದಾಗ ಮಾತ್ರ ನಮ್ಮಂತವ್ರಿಗೆ ಫೋನ್ ಮಾಡಿ ಹೇಗೆ ನಮ್ದು ಹಾಡು ಹೋಗ್ತಿದೆ ಅಂತ ಕೇಳ್ತಿರಲ್ಲ ಸರ್, ಅದತ್ತ ವಂಚತ್ತು ಅವ್ ಪಂಡ ಕುಡ್ಲಾಡ್ ಹಿಟ್ ಅಣ್ಣ ಬ್ಯಾತಗಡ್ ಪೂರ ಹಿಟ್ ಆಗಿ ಲೆಕ್ಕ ಅಂತ ಒಂದ್ ಮಾತು ಹೇಳಿದ್ರು. ಸೊ ಮೇ ಬಿ ನಿಮ್ ಕಾಂಪಿಟೇಟರ್ಸ್ ಕೂಡ ಫಸ್ಟ್ ಅದನ್ನ ಮಾಡ್ತಾರೆ, ನಂತರ ದೇ ಗೋ ಫಾರ್ ಅದರ್ಸ್. ವೆನಿಲಾ ಫಸ್ಟ್ ಎಲ್ಲರೂ ನೋಡುದು, ಬೇರೆಯವ್ರ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಫಸ್ಟ್ ವೆನಿಲಾ ನೋಡುದು. ಹೌದು, ಓಕೆ, ಆಗ್ಲಿ. ಈ ಹಿಂದೆಲ್ಲ ಮಳೆಲೆಲ್ಲ ಐಸ್ ಕ್ರೀಮ್ ತಿನ್ನಬಾರ್ದು ಅಂತೆಲ್ಲ ಇತ್ತು, ಶೀತ ಜ್ವರ ಕೆಮ್ಮ ಎಲ್ಲ ಆಗ್ತದೆ ಅಂತ. ಈ ಮಳೆಯಲ್ಲಿ ಮಾತ್ರ ತಿನ್ನುವಂತ ಒಂದು ಐಸ್ ಕ್ರೀಮ್ ಮಾಡಬಹುದಾದಂತ ಸಾಧ್ಯತೆ ಇದೆಯಾ ಸರ್? ಐಸ್ ಕ್ರೀಮ್ -18 ಇರ್ಬೇಕು, ಅದರಿಂದ ಅದು ಕೋಲ್ಡ್ ಇಸ್ ಡೆಫಿನೆಟ್. ಆದ್ರೆ ಈಗ ಜನರಿಗೆ ಮಳೆ ಚಳಿ ಅಂತ ನೋಡುದಿಲ್ಲ. ಪೀಪಲ್ ಆರ್ ಈಟಿಂಗ್ ಆಸ್ ಅ ಫುಡ್. ಯಾಕಂದ್ರೆ ಅದು ಅದರಲ್ಲಿ ಫ್ಯಾಟ್ ಎಲ್ಲ ಉಂಟಲ್ಲ, ಸ್ವಲ್ಪ ಎನರ್ಜಿ ಕೊಡ್ತದೆ. ಸೊ ವೆನ್ ಎವರ್ ಇವನ್ ಚಳಿ ಇರುವಾಗ ಸಹ ನಂಗೆ ಬಾಡಿ ವಾರ್ಮ್ ಮಾಡ್ತದೆ ಐಸ್ ಕ್ರೀಮ್. ಗೊತ್ತದೆ, ಒಂದ್ಸಲ -18 ಇರ್ಬೋದು, ಬಾಡಿ ಒಳಗೆ ಹೋಗುವಾಗ ಅದು ವಾರ್ಮ್ತ್ ಕೊಡ್ತದೆ. ಅದರಿಂದ ಮೊದಲಾಗೆ ಅಲ್ಲ, ಮೊದಲು ತಂದೆಯವ್ರು ಹೇಳ್ತಿದ್ರು ಒಂದು ಬೋಣಿ ಸಾಕ್ತಿರ್ಲಿ ಅಂತ ಕೆಲವು ದಿವಸ. ಈಗ ಹಾಗೆ ಇಲ್ಲ, ಕಡಿಮೆ ಆಗ್ತದೆ ಸೇಲ್ಸ್, ಬಿಕಾಸ್ ದರ್ ಇಸ್ ಹೀಟ್ ತಿನ್ನುವ ಒಂದು ಟೆಂಡೆನ್ಸಿ ಜಾಸ್ತಿ. ಸೊ ಸ್ವಲ್ಪ ಸೇಲ್ಸ್ 50% ಕಡಿಮೆ ಆಗ್ತದೆ, ಆದ್ರೆ ಜನ ತಿಂತಾರೆ, ಮೊದಲಾಗೆ ಅಲ್ಲ. ಸೊ ಕೆಲವರಿಗೆ ಅದು ಚಳಿ ಮಳೆಯಲ್ಲಿ ತಿನ್ನುವರಿದ್ದಾರೆ, ಅವರಿಗೆ ಆ ಟೈಮಲ್ಲಿ ತಿನ್ಬೇಕು, ಖುಷಿ. ಪ್ರತಿನಿತ್ಯ ಐಸ್ ಕ್ರೀಮ್ ತಿಂದ್ರೆ ಒಬೆಸಿಟಿ ಮತ್ತೆ ಡಯಾಬಿಟಿಸ್ಗೆಲ್ಲ ಸಮಸ್ಯೆ ಆಗುತ್ತೆ ಅಂತೆಲ್ಲ ನಾವು ಕೇಳ್ಪಟ್ಟಿದ್ದೇವೆ ಸರ್. ಈ ಒಬೆಸಿಟಿ ಮತ್ತು ಶುಗರ್ ಇದು ಎರಡೂ ಬರದ ಹಾಗೆ ಒಂದು ಐಸ್ ಕ್ರೀಮ್ ಮಾಡಕ್ಕಾಗತ್ತೆ ಸರ್? ನಮ್ಮ ಹತ್ರ ಇದೆ, ಲೋ ಅಂಡ್ ಲೈಟ್ ಅಂತ ಪ್ರಾಡಕ್ಟ್ಸ್ ಇದೆ, ಅದರಲ್ಲಿ ಶುಗರ್ ಇಲ್ಲ. ಸೊ ಅದು ಡಯಾಬಿಟಿಕ್ ಅವರಿಗೆ ಅಂದ್ರೆ ತುಂಬಾ ಆರಾಮಾಗಿ ತಿನ್ಬಹುದು. ಸೊ ಬಟ್ ಎನಿಥಿಂಗ್ ಇನ್ ಮಾಡರೇಷನ್ ಇಸ್ ಗುಡ್. ಎಂತ ಇರ್ಬೋದು. ಮತ್ತೆ ಎನಿಥಿಂಗ್ ಓವರ್ ಈಟಿಂಗ್ ಯಾವುದೇ ಪ್ರಾಡಕ್ಟ್ ಇರೋದು ಇಷ್ಟೇ ಸೇಫ್ ಇದ್ರೆ ಸಹ, ಇವನ್ ನೀರು ಸಹ ತುಂಬಾ ಕೊಡ್ತಾ ಡೇಂಜರ್. ಹೌದು. ಸೊ ಎಂತ ಪ್ರಾಡಕ್ಟ್ ಅನ್ನು ಮಾಡರೇಷನ್ ತಿಂದ್ರೆ ಪ್ರಾಬ್ಲಮ್ ಇಲ್ಲ. ಐಸ್ ಕ್ರೀಮ್ಸ್ ಸೇಮ್. ಸೊ ಇಫ್ ಯು ಈಟ್ ಎನಿಥಿಂಗ್ ಮಾಡರೇಟ್ಲಿ ದೆನ್ ಇಟ್ಸ್ ಫೈನ್. ಬಟ್ ಫಾರ್ ಹೆಲ್ತ್ ಇದಕ್ಕೆ ಸಹ ನಾವು ಮಾಡಿದ್ದೇವೆ. ಅಂದ್ರೆ ತುಂಬಾ ಮಂದಿ ಬೇಡಿಕೆ ನಮ್ಗೆ ಶುಗರ್ ಉಂಟು, ಐಸ್ ಕ್ರೀಮ್ ತಿನ್ಲಿಕ್ಕೆಲ್ಲ ಮಾಡ್ಬೇಕು. ಸೊ ಅದು ಲೋ ಅಂಡ್ ಲೈಟ್ ಅಂತ ಒಂದು ಸೀರೀಸ್ ಮಾಡಿದ್ದೆವು, ಅವರಿಗೋಸ್ಕರ ಹಾಗೆ ಮಾಡಿದ್ದೇವೆ. ಓಕೆ. ಎಲ್ಲಾ ಪಾಪ್ಯುಲರ್ ಪರ್ಸನಾಲಿಟೀಸ್ಗಳು ನಿಮ್ಮ ಇಲ್ಲಿಗೆ ಕೆಫೆಗೆ ಪಾರ್ಲರಿಗೆ ಭೇಟಿ ಕೊಟ್ಟಿದ್ದಾರೆ. ನನಗೆ ಅನಂತ್ನಾಗ್ ಅವ್ರ ವಿಡಿಯೋ ಇನ್ನೂ ನೆನಪಿದೆ. ನಿಮ್ಮ ಪಬ್ಬಸಲ್ಲಿ ಕೂತ್ಕೊಂಡು ಹಾಂಗ್ಕಾಂಗ್ ಕಳೆದೆ ಅಂತ ಚೆನ್ನಾಗಿ ಒಂದು ಟೆಸ್ಟಿಮೋನಿಯಲ್ ಕೊಟ್ಟಿದ್ರು, ಬಿಗ್ಗೆಸ್ಟ್ ಟೆಸ್ಟಿಮೋನಿಯಲ್. ಡಾಕ್ಟರ್ ಬ್ರೋ ಬಂದಿದ್ರು ಇತ್ತೀಚೆಗೆ, ನಿಮ್ಮ ಪಾರ್ಲರಿಗೆ ಬಂದಿದ್ರು. ರಾಹುಲ್ ಗಾಂಧಿ ಅವರು ಬಂದಿದ್ರು. KL ರಾಹುಲ್ ಅವರು ಆಗಾಗ ಮೋಸ್ಟ್ಲಿ ಬಂದು ಮಾತಾಡ್ತಾ ಇರ್ತಾರೆ. ಸರ್, ಇದನ್ನೆಲ್ಲ ಹೊರತುಪಡಿಸಿ ಬೇರೆ ಯಾರ್ಯಾರೆಲ್ಲ ಬಂದಿದ್ದಾರೆ? ಮತ್ತೆ ಈ 4 ಹೆಸರು ಹೇಳಿದ್ನಲ್ಲ, ಇವ್ರ ಜೊತೆಗೆ ನಿಮ್ ಸಂಭಾಷಣೆ ನಡೆದಿದ್ಯಾ? ಏನ್ ಹೇಳಿದ್ರು? ರಾಹುಲ್ ಗಾಂಧಿ ಅವರು ಬರುವಾಗ ಅವರು ನಮ್ಮ ಹಿಸ್ಟ್ರಿ ಕೇಳಿದ್ರು, ಯಾವಾಗ ಸ್ಟಾರ್ಟ್ ಆಗಿತ್ತು, ಮತ್ತೆ ಯಾವ್ದು ಮೋಸ್ಟ್ ಪಾಪ್ಯುಲರ್ ಐಸ್ ಕ್ರೀಮ್, ಗರ್ಬಡ್ ಅಂದ್ರೆ ಎಂತದ್ದು, ಅದರ ಸಿಗ್ನಿಫಿಕೆನ್ಸ್ ಎಂತದ್ದು. ಸೊ ಬೇರೆ ಬೇರೆ ಐಸ್ ಕ್ರೀಮ್ ತಿನ್ನುವಾಗ ಅದರ ವಿಷಯ ಅವರು ಕೇಳ್ತಾ ಇದ್ರು. ಸೊ ಅಂದ್ರೆ ನೀವು ಜೊತೆಗೆ ಇದ್ರಿ? ಹೌದು. ಆಗ DK ಶಿವರ್ ಸಹ ಬಂದಿದ್ರು. ಸೊ ಒಟ್ಟಿಗೆ ಕೂತ್ಕೊಂಡು ನಾವು ಹ್ಯಾಡ್ ದ ಗುಡ್ ಟೈಮ್. ಹಾಗೆ ಮತ್ತೆ ಸೆಲೆಬ್ರಿಟಿ ಅನಂತ್ ನಾಗ್ ಅವರು ಬಂದಿದ್ರು. ಅನಂತ್ ನಾಗ್ ಅವರು ಫುಡ್ ತುಂಬಾ ಅವರಿಗೆ ಒಂದು ನಮ್ಮ ಈವನ್ ಐಸ್ ಕ್ರೀಮ್ ಒಟ್ಟಿಗೆ ಅವ್ರಿಗೆ ಇದು ಸಹ ತುಂಬಾ ಪ್ರೀತಿ, ನಮ್ದು ಸೌತ್ ಇಂಡಿಯನ್ ಫುಡ್. ಸೊ ಅವರು ಹೋಮ್ ಫುಡ್ ವಿಷಯ ಮಾತಾಡಿದ್ರು. ಹಾಗೆ ಸೊ ಕೊಂಕಣಿಯಲ್ಲಿ ನಮ್ದು ಅವರದ್ದು ಭಾಷೆ ಸಹ ಮಾತೃ ಭಾಷೆ ಕೊಂಕಣಿ. ಸೊ ಅದರಲ್ಲೂ ತುಂಬಾ ಆತ್ಮೀಯರಾಗಿ ಮಾತಾಡಿದ್ರು. ಸೊ ಡಾಕ್ಟರ್ ಬ್ರೋ ಅವರು ಬಂದು ನಮ್ದರಿಗೆ ಒಂದು ಬ್ಲಾಗ್ ಮಾಡಿದ್ರು ಇದರ ವಿಷಯ. ಸೊ ಸೆಲೆಬ್ರಿಟೀಸ್ ಬರ್ತಾರೆ, ಇವನ್ KL ರಾಹುಲ್ ಅವರು ಬರ್ತಾ ಇರ್ತಾರೆ, ಅವರ ಗರ್ಬಡ್ ಫೇವ್ರೇಟ್. ಸೊ ಎವ್ರಿ ಪರ್ಸನ್ ಅವರದ್ದು ಒಂದು ಪ್ರಾಡಕ್ಟ್ ಯಾರಿಗೆ ಬರ್ತಾರೆ. ಈಗ ಕೆಲವರಿಗೆ ಒಂದೊಂದು ಫೇವ್ರೇಟ್ಸ್ ಇರ್ತದೆ, ಕೆಲವರಿಗೆ ಒಂದು ತಿರಾಮಿಸು ತಿನ್ಲಿಕ್ಕೆ ಬರ್ತಾರೆ. ಸೊ ಸೆಲೆಬ್ರಿಟೀಸ್ ಬರ್ತಾ ಇರ್ತಾರೆ. ಸೊ ಒಮ್ಮೊಮ್ಮೆ ನಾವು ಅಲ್ಲಿದ್ರೆ ಸಿಗ್ತೇವೆ. ಸೊ ನಮ್ಗೆ ನಮ್ಮ ಸ್ಟಾಫ್ ಫೋಟೋ ಬರೋ ಗೊತ್ತಾಗ್ತದೆ ನಮ್ಗೆ, ಇವತ್ತು ಅವರ ಸೆಲ್ಫಿ ಅಲ್ಲಿ ತೆಗಿತಾರೆ. ಸೊ ನಮ್ಗೆ ಇವ ಸೆಲೆಬ್ರಿಟಿ ಬರ್ತಾರೆ, ಒಮ್ಮೊಮ್ಮೆ ನಾವು ಹೋಗ್ತೇವೆ. ಊರಲ್ಲಿ ಇರುವಾಗೆಲ್ಲ ಸಿಗ್ಲಿಕ್ಕೆ ಇದ್ರೆ ನಾವು ಮೀಟ್ ಆಗ್ತೇವೆ ಒಮ್ಮೊಮ್ಮೆ. ಆದ್ರೆ ನಮ್ಮ ಸ್ಟಾಫ್ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಬಂದ್ರೆಲ್ಲ ಹಾಗೆ. ಓಕೆ.
ಮಕ್ಕಳೆಲ್ಲ ನನ್ಗೆ ಐಸ್ ಕ್ರೀಮ್ ಬೇಕು ಅಂತ ಅಳೋದು ಸಾಮಾನ್ಯ. ಹಿಂದೆನೂ ಇತ್ತು ಆ ಟ್ರೆಡಿಷನ್, ಈಗಲೂ ಲೆಗೆಸಿ ಮುಂದುವರ್ಕೊಂಡು ಹೋಗಿದೆ. ಸರ್, ನಿಮ್ಮ ಐಸ್ ಕ್ರೀಮಿನ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಂತಹ ಅಥವಾ ಬೇರೆ ಯಾರೋ ಹೇಳಿದಂತಹ ತುಂಬ ಒಂದು ವಿಯರ್ಡ್ ಇನ್ಸಿಡೆಂಟ್ ಅಥವಾ ತುಂಬ ಒಂದು ಫನ್ನಿಯೆಸ್ಟ್ ಇನ್ಸಿಡೆಂಟ್ ಅಥವಾ ತುಂಬ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಒಂದೊಂದು ಹೇಳ್ಬೋದಾ? ಒಬ್ಬರು ಬ್ಯಾಂಗ್ಳೂರಿಂದ ಒಂದಿಬ್ಬರು ಅವರು ಅಂಬಾಸಿಡರ್ ಕಾರಲ್ಲಿ, ಓಕೆ, ಫುಲ್ ಮಾಡಿಫೈಡ್, ಬೆಳಿಗ್ಗೆ ಹೊರಟು ಅಲ್ಲಿ 6 ಗಂಟೆಗೆ ಮಂಗಳೂರಿಗೆ ಬಂದು ಐಸ್ ಕ್ರೀಮ್ ತಿಂದು ಬೀಚಿಗೆಲ್ಲ ಹೋಗಿ ಈವ್ನಿಂಗ್ ಪುನಃ ಐಸ್ ಕ್ರೀಮ್ ತಿಂದು ಬ್ಯಾಂಗ್ಳೂರ್ ಹೋಗ್ತಿದ್ವಿ. ನೀರ್ ಬರ್ತಿದ್ಯಾ? ಮತ್ತೊಂದು ಇನ್ಸಿಡೆಂಟ್ ನಮ್ಗೆ ಒಬ್ರು ಹೇಳಿದ್ರು, ಕರ್ನಾಟಕ ರಂಜಿ ಟೀಮ್ ತುಂಬಾ ವರ್ಷ ಹಿಂದೆ ಅವ್ರ ಫ್ಲೈಟ್ ಅಲ್ಲಿ ಇಲ್ಲಿ ಬಂದು ಐಸ್ ಕ್ರೀಮ್ ತಿಂದು ಹೋಗಿದಾರಂತೆ. ಖಾಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಮಂಗಳೂರಿಗೆ ಬಂದು ಹಿಂದೆ ಹೋಗಿದ್ದಾರೆ. ಸೊ ಅಲ್ಲಿ ಕ್ರಿಕೆಟ್ ಒಬ್ರು ಪ್ರೇಮಿ ಅವರು ನಮ್ಗೆ ಹೇಳಿದ್ರು ಆಗಿದೆ ಅಂತ. ಸೊ ಕೆಲವೆಲ್ಲ ಖುಷಿ ಆಗುತ್ತೆ ಇಂತೆಲ್ಲ ವಿಷಯ ಎಲ್ಲ ಕೇಳುವಾಗ. ಸೊ ಆಗಿದ್ದಾರೆ. ಮತ್ತೆ ಕೆಲವರಿದ್ದಾರೆ ದಿವಸಕ್ಕೆ 3 ಸಲ ತಿನ್ನುವರಿದ್ದಾರೆ, ಬಾಂಬೆಯಿಂದ ಬರೋ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಮತ್ತೆ ಒಬ್ಬರಿದ್ರು, ಅವರು ಸಾಧಾರಣ ಒಂದು 15 ಸ್ಲ್ಯಾಬ್ ಐಸ್ ಕ್ರೀಮ್ ತಿಂದಿದ್ದಾರೆ ಒಂದೇ ಸಲ. ಯಾರು ಸರ್ ಅವರು? ತುಂಬಾ ವರ್ಷ ಮೊದಲು, ಆಲ್ಮೋಸ್ಟ್ ನಾನು ಕಾಲೇಜಲ್ಲಿದ್ದೆ. 15 ಸ್ಲ್ಯಾಬ್ ತಿಂದಿಯಾರು ಅವರು. ಸಾಧಾರಣ ನೀವು ನೋಡಿದ್ರಿ? ನಮ್ಮ ಸ್ಟಾಫ್ ಹೇಳಿದ್ರು. ಹೌದು. ಸೊ ಕೆಲವರು ಇದ್ರೆ ಕೆಲವು ವಿಚಿತ್ರ ಇದೆ, ಕೆಲವು ವಿಷಯ ಎಲ್ಲ. ಅದೊಂದು ಚಾಲೆಂಜ್ ಇರ್ಬೋದು ಇಬ್ರು. ಸೊ ಹಾಗೆ ಒಂದೊಂದು ಕಸ್ಟಮರ್ ಹೊಸತ್ತು ನಮ್ಗೆ ಒಂದು ಪಾರ್ಲರ್ ಹೋಗುವಾಗ ಒಂದು ಸ್ಟೋರಿ ಸಿಗ್ತದೆ, ಈಗ ಮಾಡ್ತಾರೆ. ಐ ಥಿಂಕ್ ಇಂಥ ವ್ಯಕ್ತಿಗಳೇನಾದ್ರೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಕ್ಕರೆ ಅವ್ರನ್ನೆಲ್ಲ ಒಟ್ಟು ಹಾಕಿ ಸೇರಿಸಿ ಅವ್ರಿಗೊಂದು ಸನ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಅಲ್ವಾ? ಒನ್ಸ್ ಹು ಟೇಕ್ ಯು ಟು ದಿ ನೆಕ್ಸ್ಟ್ ಲೆವೆಲ್. ಸೊ ನೈಸ್. ಐಡಿಯಲ್ ಐಸ್ ಕ್ರೀಮ್ ಬಗ್ಗೆ ಅಥವಾ ನಿಮ್ಮ ಕೆಫೆ ಬಗ್ಗೆ ನಮಗ್ ಗೊತ್ತೇ ಇರದಂತಹ ಒಂದು ಸಂಗತಿ ಹೇಳಿ ನೋಡೋಣ. ನಮ್ಮದರಲ್ಲಿ ಆಲ್ಮೋಸ್ಟ್ 50% ಆಲ್ಮೋಸ್ಟ್ ಲೇಡೀಸ್ ವರ್ಕ್ ಮಾಡ್ತಿದ್ದಾರೆ. ಸೊ ವುಮೆನ್ ಎಂಪವರ್ಮೆಂಟ್. ಹೌದು, ಅದು ಬೇಕೇ ಬೇಕು. ಯಾಕಂದ್ರೆ ಅವರು ಫ್ಯಾಮಿಲಿಯನ್ನು ಆಧಾರ ಸ್ತಂಭ ಆಗಿ ಇರ್ತಾರೆ ಅಂದ್ರೆ. ಸೊ ನಾವು ಮೊದಲಿಂದ ಅದು ಲೇಡೀಸ್ ತುಂಬಾ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇವೆ. ಆಮೇಲೆ ಸಮ್ ಸ್ಟಾಫ್ ವರ್ಕ್ ಮೋರ್ ದನ್ 40-45 ಇಯರ್ಸ್. ಸೊ ಹಾಗಿದ್ದಾರೆ. ಹೌದು. ಮತ್ತೆ ಒಂದು ಸ್ಟಾಫ್ ಅವರು ಆಲ್ಮೋಸ್ಟ್ 83 ವರ್ಷ ಮಾಡಿದ್ದಾರೆ ನಮ್ಮಲ್ಲಿ. ಅಂದ್ರೆ ಅವ್ರ ಅಕೌಂಟ್ಸ್ ಅಲ್ಲಿ ಇದ್ರು. ಸೊ ಅವ್ರು ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ರು ಆಮೇಲೆ. ಸೊ ಹಾಗೆ ತುಂಬಾ ಇದಿದೆ. ಮತ್ತೆ ನಮ್ಮ ಐಸ್ ಕ್ರೀಮ್ ಮೊನ್ನೆ 2 ಸಲ 2 years ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ಸ್ ಟಾಪ್ 100 ಮೋಸ್ಟ್ ಐಕಾನಿಕ್ ಇದು ಗಡ್ಬಡ್ ಬಂದಿದೆ ನಮ್ದು ಬಸ್ ಇದು. ಮತ್ತೆ ಝೊಮ್ಯಾಟೋದಲ್ಲಿ 4-5 ಅವಾರ್ಡ್ ಸಿಕ್ಕಿದೆ, ಟಾಪ್ ರೆಸ್ಟೋರೆಂಟ್ಸ್ ಆಫ್ ಮ್ಯಾಂಗ್ಳೂರ್ ಆಗೆಲ್ಲ. ಮತ್ತೆ ಐಸ್ ಕ್ರೀಮ್ ಕಾಂಪಿಟೇಷನ್ ಅಲ್ಲಿ 27 ಅವಾರ್ಡ್ ಸಿಕ್ಕಿದೆ ನಮಗೆ. ಫ್ಯಾಂಟಾಸ್ಟಿಕ್ ಸರ್. ಸಮಥಿಂಗ್ ರಿಯಲಿ ಅಮೇಸಿಂಗ್ ಜರ್ನಿ. 50 years ಇಸ್, ಐ ಥಿಂಕ್ ನೀವು ಅದನ್ನ ತುಂಬಾ ಎದುರು ನೋಡ್ತಾ ಇದ್ದೀರಿ ಅಲ್ವಾ? ಭರ್ಜರಿ ಆಗಿರ್ಬೋದಾ? ಎಲ್ರಿಗೂ ಒಂದೊಂದು ಐಸ್ ಕ್ರೀಮ್ ನೋಡ್ಬೇಕು, ಪ್ಲಾನ್ ಮಾಡ್ತಾ ಇದ್ದೇವೆ, ಅಂದ್ರೆ ಸೆಲೆಬ್ರೇಟ್ ಮಾಡ್ಬೇಕಂತ ಉಂಟು ಹಾಗೆ. ಓಕೆ ಮಾಡಿ ಸರ್, ಮಾಡಿ. ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿದ್ದೆ. ತುಂಬಾ ಖುಷಿ ಆಯ್ತು ನಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಎಷ್ಟೋ ವಿಚಾರಗಳು ನಮ್ಗೆ ತಿಳಿಯೋದಕ್ಕಾಯ್ತು. ಬಿಕಾಸ್ ನಾವು ಸಹಿತ ಎಷ್ಟು ಸಲ ನಾವು ಐಸ್ ಕ್ರೀಮ್ ತಿಂದಿಲ್ಲ ಐಡಿಯಲ್. ಬಟ್ ಇನ್ನು ಮುಂದೆ ಐಡಿಯಲ್ ಐಸ್ ಕ್ರೀಮ್ ತಿನ್ನುವಾಗೆಲ್ಲ ಮೇ ಬಿ ನನ್ಗೆ ವೈಯಕ್ತಿಕವಾಗಿ ಅಟ್ಲೀಸ್ಟ್ ನಿಮ್ಮ ಈ ಸಂದರ್ಶನ ನೆನಪಾಗುತ್ತೆ, ಮತ್ತೆ ನೋಡಿದಂತ ಎಲ್ರಿಗೂ ಸಹಿತ ನೆನಪಾಗುತ್ತೆ. Wish you all the best. Thank you very much. Thank you so much.